ಪಾಲಿಸು ಗಣನಾಯಕ ಪಾಲಿಸು ಗಣನಾಯಕ ವಿನಾಯಕ ಲಂಬೋದರಾಂಕಿತ ಜಂಭಾರಿ ವಂದಿತ ಲಂಬೋದರಾಂಕಿತ ಜಂಭಾರಿ ವಂದಿತ ಕುಂಭೋದ್ಭವಾನತ ಅಂಬಾದುತ ಅಂಬೋಜ ಸಖನುತ ಗಂಭೀರ ಗುಣಯುತ ಅಂಬೋಜ ಸಖನುತ ಗಂಭೀರ ಗುಣಯುತ ಜಂಬೂ ಕಪಿತ ಫಲ ಸಂತೋಷಿತ ಆತಂಕ ಪರಿಹಾರ ಮಾತಂಗ ಮುಖ ವೀರ ಶ್ರೀದಾಂಶ ಶೃಂಗಾರ ಶ್ವೇತಾಂಬರ ಭೂತಾಳಿ ಪರಿವಾರ ಖ್ಯಾತ ವಿಘ್ನೇಶ್ವರ ದಾತಾರ ಮಾಂಗಿರಿನಾಥ ವಿಘ್ನೇಶ್ವರ ಪಾಲಿಸು ಗಣನಾಯಕ ವಿನಾಯಕ ಪಾಲಿಸು 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 ಗಣನಾಯಕ ಸರದಿಯರಲ್ಲಿ ನಮಸ್ಕಾರ. ಇವತ್ತಿನ ಕಥಾ ಸಂದರ್ಭ ಅರಸಿ ಅಗ್ನಿಕನ್ಯೆ. 3 ದಿನಗಳ ಕಾಲ ಏಕವ್ಯಕ್ತಿ ತಾಳಮದ್ದಲೆಗೆ ಅವಕಾಶ ನೀಡಿದಂತಹ ರಾಷ್ಟ್ರೋತ್ಥಾನ ಪರಿಷತ್ತಿಗೆ, ಅದರ ವ್ಯವಸ್ಥೆಯಲ್ಲಿ ಸಹಕರಿಸಿದಂತಹ ಸಂಸ್ಕಾರ ಭಾರತಿಗೆ ನಾವು ಕೃತಜ್ಞರು. ರಾಷ್ಟ್ರೋತ್ಥಾನ ಸಾಹಿತ್ಯದ ವಿಘ್ನೇಶ್ವರ ಭಟ್ರು ಮತ್ತು ಸಂಸ್ಕಾರ ಭಾರತಿ ರಾಮಚಂದ್ರ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ. ಶತಾವಧಾನಿ ಆರ್ ಗಣೇಶ್ ಅವರು ಕೈ ಹಿಡಿಸಿದಂತಹ ಈ ಏಕವ್ಯಕ್ತಿ ತಾಳಮದ್ದಲೆಯನ್ನು ಮುಂದುವರಿಸಿಕೊಂಡು ಬರುವುದಕ್ಕೆ ಇಂತಹ ವೇದಿಕೆಗಳು ತುಂಬ ನಮಗೆ ಪ್ರೋತ್ಸಾಹ ನೀಡ್ತಾ ಇವೆ. ಅರಸಿ ಅಗ್ನಿಕನ್ಯೆ ದ್ರೌಪದಿಯ ಆತ್ಮಾವಲೋಕನ. ದ್ರೌಪದಿ ಧರ್ಮರಾಯನೊಡನೆ ಹಸ್ತಿನಾವತಿಯಲ್ಲಿ ರಾಣಿಯಾಗಿದ್ದಾಳೆ. ಅಲ್ಲಿಂದ ಕಥೆ ಪ್ರಾರಂಭವಾಗ್ತದೆ. ಅರಸಿ ಅಗ್ನಿಕನ್ಯೆಗೆ ಅಪ್ಪಣೆ ಕೇಳ್ತೇನೆ. ಹಸ್ತಿನಪುರದ ರಾಣಿಯ ಮತ ಕಾಶಿನಿ ದ್ರೌಪದಿಯುತ ಮತ ಕಾಶಿನಿ ದ್ರೌಪದಿಯುತ ಕೊತ್ತ ತಿರುಗಿಸಿ ಶ್ವೇತ ಕೇಶವ ಕೃಷ್ಣಯ ಕಬರೆಯೂ ಬೆಳ್ಳಗಾಯಿತಲ್ಲ. ಮುಪ್ಪು ಎಲ್ಲರನ್ನೂ ಆವರಿಸುತ್ತದೆ. ಒಂದು ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೂ ಆರೋಗ್ಯದ ದೃಢತೆಗೂ ಬಿದ್ದ ಕೂದಲನ್ನೇ ಎಣಿಸಿದ್ದಿತ್ತು ನಾನು. 10 ಕೂದಲು ಬಿತ್ತೆ ಎಂದು ಎಣಿಸುವುದಕ್ಕೆ ಸಖಿಯರಿದ್ದರು. ಅದಕ್ಕಾಗಿ ಆ ವಿಷಯ ತಾಯಿಯವರೆಗೂ ಹೋಗಿ ಮತ್ತದು ರಾಜವೈದ್ಯರವರೆಗೂ ಹೋಗುತ್ತಿತ್ತು. ಇದೇನಿದು, ರಾಜಕುಮಾರಿ ತಲೆಬಾಚಿದರೆ 10-20 ಕೂದಲುಗಳು ಬಂದುವಂತೆ ಅಂತ ದೊಡ್ಡ ಸಮಸ್ಯೆಯೇ ಆಗ್ತಾ ಇತ್ತು.
ಇಂದು ಹಾಗಲ್ಲ. ಬಿದ್ದ ಕೂದಲನ್ನೆತ್ತಿ ಹಿಡಿದರೆ ಓಹ್, ಒಂದು ಬಿಳಿ ಕೂದಲು ಬಿತ್ತಲ್ಲ. ಬದುಕೇ ಬಿದ್ದು ಹೋಗುವ ಸಮಯಕ್ಕೆ ಬಂದು ತಲುಪಿದ್ದೇವೆ ನಾವೀಗ. ಕೂದಲು ನಿಂತೀತೆ. ಈ ನನ್ನ ಕಬರಿಗೆ ಕೈ ಹಾಕಿದವರೆಷ್ಟು ಜನ ಬದುಕಿನಲ್ಲಿ? ಅದನ್ನು ಮತ್ತೆ ಮತ್ತೆ ತಿರುಗಿ ಕಟ್ಟಿಕೊಂಡಿದ್ದೇನೆ. ಬಿಚ್ಚಿಕೊಂಡೇ ಬಹಳ ದಿನ ಕಳೆದಿದ್ದೇನೆ. ಹಾಗೆ ನೋಡಿದರೆ ನನ್ನ ಬದುಕನ್ನು 2 ಶಬ್ದಗಳಲ್ಲಿ ಹೇಳಿ ಬಿಡಬಲ್ಲೆ. ಒಂದು ಕೇಶ, ಇನ್ನೊಂದು ಕೇಶವ. ಈ ರೀತಿಯಲ್ಲಿ ಈಗ ಧರ್ಮರಾಯನ ಪಕ್ಕದಲ್ಲಿ ಕುಳಿತ ಮಹಾರಾಣಿ ನಾನು. ನನ್ನ ಕೇಶ ಸಂಪತ್ತೂ ದೊಡ್ಡದು, ತಲೆದಿಂಬಿಗಾಗುವಷ್ಟುಂಟು. ಹಾಗೆ ನೋಡಿದರೆ ಈ ಕೇಶದ ಗುಣ ಎಂಥದ್ದು? ಅದನ್ನು ಬೇಕಾದ ಹಾಗೆ ಮುರಿಯಬಹುದು, ಕತ್ತರಿಸಬಹುದು. ಒಂದು ಸ್ವಲ್ಪ ನೋವಿಲ್ಲ. ನನ್ನ ಧರ್ಮರಾಯನ ಧರ್ಮಪ್ರಜ್ಞೆಯ ಹಾಗೆ. ಅದು ಸರಿಯಾಗಿ ಹೆರಳು ಹಾಕಿ ಮುಂದೆ ಬಿಟ್ಟುಕೊಂಡರೆ ನನ್ನ ಭೀಮನ ಬಲಭುಜದ ಹಾಗೆ. ಅದನ್ನು ಸಿಂಗರಿಸಿ ಕಟ್ಟಿದರೆ ಎಷ್ಟು ಚಂದ, ನನ್ನ ಅರ್ಜುನನ ರಸಿಕತೆಯ ಹಾಗೆ. ಮುಡಿಯ ಮೇಲಿದೆ, ಅದಕ್ಕೊಂದು ಹೂ ಮುಡಿದು ನಿಂತರೆ ನನ್ನ ನಕುಲನ ಸೌಂದರ್ಯದ ಹಾಗೆ. ಹಾಗೋ ನಾನು ಮೇಲಿದ್ದೇನೆ ಎಂಬ ಜಂಬ ಅದಕ್ಕೆ ಮುಡಿಗೆ, ನನ್ನ ಸಹದೇವನ ಜ್ಞಾನದ ಹಾಗೆ. ಅಷ್ಟಾಗಿ ಅದರ ಬಣ್ಣ ನನ್ನ ಅಣ್ಣ ಕೃಷ್ಣನ ಹಾಗೆ. ಹೀಗಾಗಿ ನನಗೆ ಯಾವಾಗಲೂ ಅದೇ. ನನ್ನ ಆರೋಗ್ಯಕ್ಕೇನು, ನನ್ನ ಮನಸ್ಸಿನ ಆರೋಗ್ಯಕ್ಕೂ ನಾನು ಕೂದಲನ್ನೇ ನೋಡಿಕೊಳ್ಳುವುದು. ಹೌದು, ನನ್ನ ಬದುಕಿನಲ್ಲಿ ನನ್ನ ಹೆರಳಿನಲ್ಲಿ ಬೆರಳಾಡಿಸಿದವರು 5 ಜನ ಪಾಂಡವರು. ಇಡೀ ಜಗತ್ತಿಗೆ ಕುತೂಹಲವಾಗಿ ಬದುಕಿದವರು ಈ ಯುಗದಲ್ಲಿ ಕೃಷ್ಣ, ಕೃಷ್ಣೆ. ಯಾಕೆಂದರೆ ಕೃಷ್ಣನ 1000 ಸಂಸಾರಗಳ ಕಥೆಯನ್ನು ಕೇಳಿ ಲೋಕ ಅದೆಷ್ಟು ಸಂತೋಷಪಟ್ಟಿದೆ, ಬೆರಗುಪಟ್ಟಿದೆ, ವಿಸ್ಮಯದಿಂದ ಅವನನ್ನು ನೋಡಿದೆ. ಹಾಗೆಯೇ 5ರೊಂದಿಗೆ ಬದುಕಿದ ಇವಳ ಬದುಕು ಹೇಗಿರಬಹುದು ಎಂಬ ಕುತೂಹಲ ಇಡೀ ಲೋಕಕ್ಕಿತ್ತಲ್ಲ. ಹೇಗೆ ಬದುಕಿದರೂ ಕೂಡ ಎಲ್ಲರಿಗೂ ಹಾಗೆ ನೆರೆಮನೆಯ ಸಂಸಾರದ ಗುಟ್ಟೇನಿರಬಹುದು ಎಂಬ ಕುತೂಹಲ ಇದ್ದೇ ಇರುತ್ತದೆ. ಅದರಲ್ಲಿ ಪ್ರಪಂಚವೇ ನನ್ನ ಸಂಸಾರದತ್ತ ನೋಡುತ್ತಿತ್ತು, ಹೇಗಿರಬಹುದು ಇವರ ಬದುಕು ಎಂದು. ಉಳಿದವರಿಗೆ ಬಿಡಿ, ಸ್ವತಃ ಕೃಷ್ಣನ ಹೆಂಡತಿ ಸತ್ಯಭಾಮೆಗೆ ಈ ಕುತೂಹಲ ಕಾಡಿತಲ್ಲ. ಅರಣ್ಯವಾಸದಲ್ಲಿದ್ದಾಗ ನನ್ನ ಅಣ್ಣ ತನ್ನ ಹೆಂಡಿರನ್ನು ಕರೆದುಕೊಂಡು ಬಂದಿದ್ದ. ಆಗ ನನ್ನ ಅಕ್ಷಯ ಪಾತ್ರೆಯ ಒಂದೇ ಊಟದಲ್ಲಿ ಎಲ್ಲ ಅತಿಥಿಗಳಿಗೂ ಸಂತೃಪ್ತಿ ಆಗುತ್ತಾ ಇತ್ತು. ಅದನ್ನೆಲ್ಲ ನೋಡಿದವಳು, ಅಗೋ ಅರಣ್ಯಕ್ಕೆ ಬಂದರೂ ಕೂಡ ಎಷ್ಟು ಸುಂದರವಾದ ಸಂಸಾರವನ್ನು ಮಾಡಿಕೊಂಡಿದ್ದಿ. ಅತ್ತಿಗೆ, ಹೇಗೆ ನಾವು 1000 ಜನ ಇದ್ದವರು ಬಿಡು, 8 ಜನ ಇದ್ದು ಇವನೊಬ್ಬನನ್ನು ಹೇಗೆ ತೃಪ್ತಿಪಡಿಸುವುದು ಅಂತ ಆಲೋಚನೆ ಮಾಡ್ತಾ ಇರ್ತೇವೆ. ದಿನಕ್ಕೊಂದು ಹೊಸ ಆಟ ಕಟ್ಟುತ್ತೇವೆ. ನೀನು ಹೇಗೆ ಮಾಡಿದೆ ಅಂತ ಕೇಳಬೇಕಾ? ಅರಸಿ ಕೌತುಕವೆನಗೆ ನೀನೈವರಿಗೆ ಸತಿ, ಅರಸಿ ಕೌತುಕವೆನಗೆ ನೀನೈವರಿಗೆ ಸತಿ. ವಲ್ಲಭರ ಚಿತ್ತಾಕರ್ಷಣವು, ವಲ್ಲಭರ ಚಿತ್ತಾಕರ್ಷಣವು ನಿನಗೆಂತು ಸೇರಿಯುವುದು ಏಕಭಾವದಲ್ಲಿ. ಅತ್ತಿಗೆ, ನಾವು 8 ಜನ ಇದ್ದರೂ ಕೂಡ ಒಂದೊಂದು ದಿನವೂ ಒಂದೊಂದು ರೀತಿಯಲ್ಲಿ ನಮ್ಮ ಮನೆಗೇ ಬರಲಿ ಇವನು ಅಂತ ಅದಕ್ಕೆ ಬೇಕಾದಂಥ 10 ಹೊಸ ಆಟಗಳನ್ನು ಕಟ್ಟಿದ್ದೇವೆ. 5 ಜನ ಗಂಡಂದಿರಲ್ಲ, ಅವರೆಲ್ಲರನ್ನೂ ಕೂಡ ಸಂತೃಪ್ತಿಗೊಳಿಸುವ ಈ ವಿದ್ಯೆ ನಿನಗೆ ಹೇಗೆ ಸಿದ್ಧಿಸಿತು? ಏನಾದರೂ ಮಾಟಮಂತ್ರ ಮಾಡಿದೆಯೋ ಅಂತ ಕೇಳಿದ್ದಾಳೆ. ಅದರಲ್ಲಿ ಯಾವ ಮಾಟ ಉಂಟು? ಮಂತ್ರ ಉಂಟು. ದಾಂಪತ್ಯವು ಒಂದು ಮಂತ್ರ. ನಮ್ಮ ಧರ್ಮರಾಯ ಮಾತಾಡಿದರೆ ಅದು ಮಂತ್ರ. ನನ್ನ ಭೀಮನಿಗೆ ಸ್ವಲ್ಪ ಸಿಟ್ಟು ಬರಬೇಕು. ಕೆರಳಿಸಿದರೆ ಆಡುವ ಮಾತು ಮಂತ್ರವಾಗುತ್ತದೆ.
ಅರ್ಜುನನಿಗೆ ನಾನೇ ಹೇಳಿದ್ದಿತ್ತು. ಇಂದ್ರಕೀಲಕ್ಕೆ ತಪಸ್ಸಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ನನ್ನನ್ನು ನೆನಪು ಮಾಡಿಕೊಳ್ಳಬಾರದು, ತಪಸ್ಸನ್ನು ಏಕಾಗ್ರ ಚಿತ್ತದಿಂದ ಮಾಡಬೇಕು ಅಂತ ಹೇಳಿದ್ದಿತ್ತು. ಇದು ನಮ್ಮ ದಾಂಪತ್ಯದ ಗುಟ್ಟು. ಹಾಗೆ ನಿಮಗೇನು, ನನಗೆ ಸ್ಪರ್ಧೆ ಇಲ್ಲ. ನೀವು 8 ಜನ ಮಾಡಿದ್ದು ಅದೇ ಕೆಲಸ. ನಿಮಗೆ ಹೂವು ನೆಟ್ಟವರ ಅಂಗಳದಲ್ಲಿ ಬೀಳ್ತದೆಯೋ ಪಕ್ಕದ ಮನೆಯ ಅಂಗಳದಲ್ಲಿ ಬೀಳ್ತದೆಯೋ ಎಂಬ ಚಿಂತೆ ನಿಮಗೆ. ದಾಂಪತ್ಯವನ್ನು ಸ್ಪರ್ಧೆಯಾಗಿಸಬಾರದು. ಅದು ಹೇಗೆ? ಏಕೋಭಾವದಲ್ಲಿ ಅಂದಾಗ ಒಬ್ಬೊಬ್ಬರನ್ನು ರಮಿಸುವುದಕ್ಕೆ ಬೇಕಾಗಿ ಅವರ ಭಾವವನ್ನು ತಿಳಿದು ವ್ಯವಹರಿಸುವ ಕ್ರಮ ಗೊತ್ತಿರಬೇಕು. ನಮ್ಮವರೆಲ್ಲ ಸದ್ಗುಣ ಸಂಪನ್ನರು, ಸಂಯಮಿಗಳು. ಹಾಗಾಗಿ ಒಬ್ಬ ಧರ್ಮರಾಯನನ್ನು ಉಪಚರಿಸಬೇಕಾದಾಗ ಹೇಗಿರಬೇಕು? ಏನು ಮಾಡಿದರೂ ಮೊದಲು ಗೊತ್ತಾಗಬೇಕಾದದ್ದು ಹೆಣ್ಣುತನದಿಂದಲ್ಲ, ತಾಯ್ತನದಿಂದ. ಇವರಿಗೆ ಈಗ ಹಸಿವೆಯಾಗಿದೆ ಅಂತ ಗೊತ್ತಾಗುವಷ್ಟು ನಮಗಿದ್ದರೆ ಎಷ್ಟು ಸುಲಭ ಗೊತ್ತೇ. ಅವರ ರುಚಿಗಳೇನು ಎನ್ನುವುದು ನಮಗೆ ಗೊತ್ತಿರಬೇಕು. ಹಾಗಾದಾಗ ಅವರು ನಮ್ಮನ್ನೂ ಪ್ರೀತಿಯಿಂದ ನೋಡ್ತಾರೆ. ಅದಷ್ಟೇ ಏಕೆ, ಎಲ್ಲರನ್ನೂ ಏಕೋಭಾವದಲ್ಲಿ ನೋಡಬೇಕು ಎನ್ನುವಾಗ ನಾನು ಎನ್ನುವುದನ್ನು ಒಂದು ಕ್ಷಣ ಮರೆಯಬಲ್ಲವಾದರೆ, ಯಾರ ಸಂಗಡ ಇದ್ದೇವೋ ಅವರನ್ನು ನಮ್ಮೊಳಗೆ ತುಂಬಿಕೊಳ್ಳಬಲ್ಲವಾದರೆ ಆ ಕ್ಷಣಕ್ಕೆ ಅವರು ನಮ್ಮವರಲ್ಲವೇ? ನಾನು ನೀನು ಎಂಬ ಪ್ರತ್ಯೇಕವಲ್ಲದ ಒಂದು ಸ್ಥಿತಿಯನ್ನು ತಲುಪಬಲ್ಲ ಸಾಧ್ಯತೆ ಹೆಣ್ತನಕ್ಕೂ ಇದೆ, ತಾಯ್ತನಕ್ಕೂ ಇದೆ. ಎರಡೂ ರೀತಿಯಿಂದ ಉಪಚರಿಸುವುದನ್ನು ಕಲಿತರೆ ಅದು ಸಮಸ್ಯೆಯಲ್ಲ. ಹಾಗೆ ನೋಡಿದರೆ ಇದನ್ನು ನನಗೆ ಹೇಳಿದವಳು ನನ್ನ ಅತ್ತೆ. 5 ಉಪಚರಿಸುವುದನ್ನು ಅವಳಲ್ಲದೆ ಮತ್ತಾರು ಹೇಳಿಯಾರು? ಹಾಗೆ ಅವಳಿಗೆ ಹೇಳಿದೆ, ವನವಾಸದಲ್ಲಿದ್ದರೂ ಸಂತಸದಿಂದಿರಬಹುದೇ? ಇರಬಹುದು, ಆದರೆ ಕಷ್ಟ ಬೇರೆ ಇದೆ. ನಾವು ವನವಾಸದಲ್ಲಿದ್ದಾಗ ಸುಖದಿಂದಿದ್ದೆವು ಅಂತ ಹೇಳಿದರೆ ನಮ್ಮ ಆಂತರ್ಯವನ್ನು ನಾವು ಮರೆತು ಬಿಟ್ಟೆವು ಅಂತಾದೀತು. ಅದಲ್ಲ. ಆದರೆ ನಮ್ಮ ಸಂಗಡ 1000 ಜನ ಸಜ್ಜನರು ಬದುಕಿದ್ದರು, ಅವರೆಲ್ಲರೂ ಸುಖದಿಂದಿದ್ದರು. ಧರ್ಮರಾಯನ ಮುಖದಲ್ಲಿ ಯಾವತ್ತೂ ನಿಸ್ತೇಜವಾದದ್ದನ್ನು ಕಂಡವರಿಲ್ಲ. ಹಾಗೆ ತಾತ್ವಿಕವಾದ ಎತ್ತರವನ್ನು ಮುಟ್ಟಿಯೂ ವ್ಯಾವಹಾರಿಕ ಸಾಧ್ಯತೆಯನ್ನು ಪ್ರತಿದಿನವೂ ಎಣಿಸಿದವಳು ನಾನು. ಬೈಯುವಾಗ ಯಾವ ದಾಕ್ಷಿಣ್ಯವನ್ನು ಮಾಡಿಕೊಂಡವರಲ್ಲ. ಗಂಡನನ್ನು ನೀವು ಗಂಡಸರೋ ಅಂತ ಕೇಳಿದ್ದಿದೆ. ಆದರೆ ನಮ್ಮ ಹೆಂಡತಿ ಜ್ಯೋತಿ ಅಂತ ಹೇಳಿದ ಭೀಮ ಇದ್ದಾನೆ ನಮ್ಮ ಸಂಗಡ. ಹಾಗಾಗಿ ನಮ್ಮೊಳಗಿನ ಮಾತು ಬೇರೆ, ಹೊರಗಿನವರೆದುರು ಹೇಳುವಾಗ ಕಾಣುವಾಗ ಅದು ಬೇರೆ. ಯಾವ ಸಂಸಾರದಲ್ಲಿ ಅದಿಲ್ಲ? ಅವಳನ್ನು ಕೇಳುವುದು, ನಿಮ್ಮ ಕಷ್ಟ ಎಂದರೆ ಹೋಲಿಕೆಗೆ ಮತ್ತೊಬ್ಬರಿದ್ದಾರೆ, ನನಗೆ ಯಾರಿದ್ದಾರೆ ನನ್ನನ್ನು ಹೋಲಿಸಿಕೊಳ್ಳುವುದಕ್ಕೆ? ಹಾಗಾಗಿ ನಾನೇ ಎನ್ನುವ ರೀತಿಯಲ್ಲಿ ನನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗುವುದನ್ನು ಬಲ್ಲೆ. ಹಾಗೆ ಮಾತಾಡುತ್ತಾ ಅರಿವಿಲ್ಲದೆ ನನ್ನ ಕೇಶಕ್ಕೆ ಕೈ ಹಾಕಿದಳು. ಆಗ ಇಷ್ಟು ಸುಂದರವಾದ ಕೇಶ, ನಿನ್ನನ್ನು ಹೆರಳು ಹಾಕಿದರೆ ಹೇಗಿರಬಹುದು? ಅದು ಮರೆವು ನಿಮಗಾಗಬಹುದು, ನಾನು ಮರೆಯುವುದಕ್ಕುಂಟೆ. ವನವಾಸದಲ್ಲಿದ್ದಾಗಲೂ ಕೂಡ ನನ್ನ ಹೆರಳಿಗೆ ಕೈ ಹಾಕುವ ಆಲೋಚನೆ ಮಾಡಿದವರಿದ್ದಾರೆ. ಅದಾವುದದು? ಪಾಂಡವರೆಲ್ಲ ಯಾವುದೋ ಕಾರ್ಯನಿಮಿತ್ತವಾಗಿ ನಮ್ಮ ಆಶ್ರಮದಿಂದ ಹೊರಗೆ ಹೋಗಿದ್ದರು. ಆಶ್ರಮದ ಒಳಗೆ ಕುಳಿತಿದ್ದೆ. ಆ ಸಮಯದಲ್ಲಿ ವನವಾಸದಾಶ್ರಮದೊಳಿರಲು ನಾದೋಷಧಾವಂತದಲ್ಲಿ ಸೈಂಧವನು ಬಂದು, ದೋಷಧಾವಂತದಲ್ಲಿ ಸೈಂಧವನು ಬಂದು, ಕೇಶಕ್ಕೆ ಕೈಯಿಕ್ಕಿ ಗಾಸಿ ಕುಳಿತಿದನೆಂದು ಬೀಸಿ ಹಿಡಿದವನದಲೆ ಬೋಳಿಸಿದರಾದ. ನನ್ನ ಕೂದಲನ್ನು ಜಾಗ್ರತೆಯಾಗಿಟ್ಟುಕೊಳ್ಳಬೇಕು. ಹರಡಿಕೊಂಡರೂ ಸುಕ್ಕುಗೊಟ್ಟುವುದಕ್ಕೆ ಬಿಟ್ಟವಳಲ್ಲ ನಾನು. ಅದನ್ನು ವ್ಯವಸ್ಥಿತವಾಗಿ ಇಟ್ಟುಕೊಂಡಿದ್ದೇನೆ. ಯಾಕೆ? ಒಂದು ದಿನ ಅದನ್ನು ಕಟ್ಟುವುದಿದೆ, ಸರಿಯಾಗಿ ಕಟ್ಟುವುದಿದೆ ಎನ್ನುವುದು ನನಗೆ ಗೊತ್ತಿತ್ತು. ಹಾಗೆ ಕುಳಿತಾಗಲೂ ಏನೋ ಯೋಚನೆ ಮಾಡುತ್ತಿದ್ದೆ. ಕಟ್ಟದ ಮುಡಿ ಇದ್ದಾಗ ಕೂದಲು ಮುಖದತ್ತ ಬರುವುದು ತುಂಬ ಸಹಜ. ಹಾಗೆ ಬಂದದ್ದನ್ನು ಹಿಂದೆ ಸರಿಸುತ್ತಿರುವಾಗಲೇ ಒಬ್ಬ ಬಂದು ಆಭರಣಗಳನ್ನೆಲ್ಲ ನನ್ನ ಎದುರು ಇತ್ತ. ಇದೇನಿದು, ಎಲ್ಲಿಂದ ಬಂತು ಅಂತ ಕೇಳಿದರೆ, ಸಿಂಧು ದೇಶದ ಮಹಾರಾಜರು
ನಿಮಗಾಗಿ ಇದನ್ನು ತಂದಿಟ್ಟಿದ್ದಾರೆ. ಯಾವ ಸಿಂಧೂ ದೇಶ, ಯಾರು ಮಹಾರಾಜರು ಅಂತ ಕೇಳಿದರೆ ಸೈಂಧವ ಜಯದ್ರಥ ಅಂದರು. ಓಹ್, ನಮ್ಮ ದುಶ್ಶೀಲೆಯ ಗಂಡನ ಅಂತ ನಾನು ಕೇಳಿದೆ. ಅಷ್ಟಲ್ಲ, ಅವನೂ ಒಳಗೆ ಬಂದ. ಏನು ಅವನ ಧಿಮಾಕು, ಏನು ಹೀಗೆ ನಿಂತು, ಓಹ್, ವನವಾಸದಲ್ಲಿದ್ದರೂ ಹೀಗಿದ್ದೀಯಲ್ಲ, ನೀನು ಹೀಗಿರಬಹುದಾದದ್ದೇ? ನೀನು ಯಾವ ಎತ್ತರದಲ್ಲಿರಬೇಕಾದವಳು? ನಿನ್ನ ಸೌಂದರ್ಯವೇನು? ಈ ಆಭರಣಗಳನ್ನೆಲ್ಲ ತೊಟ್ಟರೆ ನೀನು. ಮೊದಲು ಬಾಯಿ ಮುಚ್ಚು ಅಂತ ಹೇಳಿದೆ. ಏನು ಹೇಳುವುದಕ್ಕೆ ಹೊರಟಿದ್ದಿ ನೀನು? ಪಾಂಡವರ ಹೆಂಡತಿಯೊಡನೆ ಮಾತನಾಡುತ್ತಿದ್ದಿ ಎನ್ನುವುದು ಪ್ರಜ್ಞೆಗೆ ಬರಬೇಕು. ನಾನು ಸಿಂಧೂ ದೇಶದ ಅರಸು ಸೈಂಧವ. ಗೊತ್ತಿಲ್ಲವೋ ನಮಗೆ? ಹಸ್ತಿನಾವತಿಗೆ ಬಂದವರು ಮಾವನ ಮನೆಯನ್ನು ಬಿಟ್ಟು ಹೋದದ್ದು ಯಾವಾಗ ನೀವೆಲ್ಲ? ಒಬ್ಬನು ಅಂಗಾಧಿಪತಿ, ಒಬ್ಬನು ಸೈಂಧವ ದೇಶದವನು, ಇನ್ನೊಬ್ಬನು ಗಾಂಧಾರ ದೇಶದವನು. ಒಂದು ದಿನವಾದರೂ ಊರಿಗೆ ಹೋಗಿದ್ದೀರೋ ನೀವು? ನೀವೆಲ್ಲ ಹೇಳಿಕೊಳ್ಳುವುದಕ್ಕೆ ದೇಶಾಧಿಪತಿಗಳು, ಆದರೆ ಸಿಂಹಾಸನದ ಅಕ್ಕಪಕ್ಕದಲ್ಲಿ ನಿಂತು ಮೇಲೆ ಕುಳಿತವನನ್ನು ಹೊಗಳುವುದಕ್ಕೆ ನಿಮ್ಮ ನಾಲಿಗೆಯನ್ನು ಮೀಸಲಿಟ್ಟವರು. ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲವೋ? ತಂದಿದ್ದು ಸಿಂಧೂ ದೇಶದಿಂದಲ್ಲ, ಹಸ್ತಿನಾವತಿಯಲ್ಲೇ ಹಿಡಿದುಕೊಂಡು ಬಂದಿದ್ದು. ಹಾಗೆ ಹುಡುಕಿ ನೋಡಿದರೆ ರಾಜಸೂಯದಲ್ಲಿ ನಾನು ಮುಟ್ಟಿದ್ದೇ ಒಂದೆರಡು ಇರಬಹುದು ಇದರಲ್ಲಿ ಅಂತ ಹೇಳಿದ್ದೆ ನಾನು. ಆದರೆ ಅವ ಕೇಳಲಿಲ್ಲ. ದೂರ ನಿಲ್ಲು. ಇಲ್ಲ, ಬಂದ ನೇರವಾಗಿ ನನ್ನ ಕಬರಿಗೆ ಕೈ ಹಚ್ಚಿದ. ಅಯ್ಯೋ ಅಯ್ಯೋ ಅಂದೆ. ನನ್ನ ಬಲ ಪಾಂಡವರು. ಮೈಯಲ್ಲಿ ಅವನೊಡನೆ ಹೋರಾಡುವುದು ನನ್ನಿಂದ ಸಾಧ್ಯವಿಲ್ಲದ ಮಾತು. ಮನಸ್ಸಿನಿಂದ ಅವನನ್ನು ಸರಿಸಿ ಏನು ಮಾಡೋಣ? ರಥದಲ್ಲಿ ತುಂಬಿಕೊಂಡು ಪಾಂಡವರು ಬಂದರೆ ಅಂತ ರಥ ಓಡಿಸುವುದಕ್ಕೆ ಶುರು ಮಾಡಿದ. ಸುದ್ದಿ ತಿಳಿದ ಪಾಂಡವರು ಬಂದು ತಡೆದರು. ಭೀಮಾರ್ಜುನರು ಅವನನ್ನು ತಡೆದರು, ಹಿಡಿದರು, ಬಡಿದರು. ಆಗ ಅವನನ್ನು ಕಡಿತೇನೆ ಅಂತ ನನ್ನ ಭೀಮ ಮುಂದಾದಾಗ ಅರ್ಜುನ ಹೇಳಿದನಂತೆ, ಅಣ್ಣನೆದುರು ತೆಗೆದುಕೊಂಡು ಹೋಗೋಣ ಅಂತ. ಕರೆದುಕೊಂಡು ಬಂದಾಗ ಯುಧಿಷ್ಠಿರ ಮಹಾರಾಜರು ಹೇಳಿದರು, ಏನೆಂದರೂ ತಂಗಿ ವಿಧವೆಯಾಗುವುದನ್ನು ನೋಡುವುದು ನನ್ನಿಂದಾಗುವುದಿಲ್ಲ, ಬದುಕಿಕೊಳ್ಳಲಿ ಬಿಡು. ಆದರೆ ಮಾಡಿದ ಕೆಲಸ ಅದಕ್ಕೆ ಹೇಳಿದರು, ಮರ್ಯಾದೆವಂತರಿಗೆ ಮಾನ ಹೋದರೆ ಸತ್ತ ಹಾಗೆ, ಆದದ್ದರಿಂದ ಅವನ ತಲೆ ಬೋಳಿಸಿ ಅಂತ. ಕೂದಲಿಗೆ ಕೈ ಹಾಕಿದ್ದಕ್ಕೆ ಅವನ ಕೂದಲು ಹೋಯಿತೋ? ಆದರೆ ಮಾನ ಇದ್ದರಲ್ಲವೇ ಹೋಗುವುದು ಅವರಿಗೆ. ಆದರೂ ಅವ ಹೋದ. ಈ ರೀತಿಯಲ್ಲಿ ನನ್ನ ಕೈಗೆ ಕೇಶಕ್ಕೆ ಕೈ ಇಕ್ಕಿದವರು, ಕಬರಿಯನ್ನು ಹಿಡಿದವರು ಅನೇಕ ಜನ. ಈ ಕಾಲದ ಯಾವ ಗಟ್ಟಿ ಗಂಡಸು ನನ್ನ ಕುರಿತು ವಿಚಾರ ಮಾಡದೇ ಇದ್ದಾನೆ? ಪಾಂಡವರೈವರೂ ಕೂಡ ಲೋಕದಲ್ಲಿ ಶ್ರೇಷ್ಠರಾದವರು, ಅವರು ನನ್ನ ಕೈ ಹಿಡಿದವರು. ಆದರೆ ಕಣ್ಣಿನಲ್ಲೇ ನನ್ನನ್ನು ತಿನ್ನ ಬಯಸಿದ ಅನೇಕರಿಲ್ಲವೇ? ಏನು ಮಾಡೋಣ? ಕೂದಲನ್ನು ಹರಡಿಕೊಂಡರೂ ವಿಧಿ ನನ್ನ ಹಣೆಯಲ್ಲಿ ಹೇಗೆ ಬರೆದಿತ್ತು ಅಂತಾದರೆ, ನನ್ನ ಕೂದಲನ್ನು ಕಟ್ಟಲಾರೆನಾದರೂ ನಾನು ಮತ್ತೊಬ್ಬರ ಕೂದಲನ್ನು ಬಾಚುವ ಸಂದರ್ಭ ಬಂದೇ ಬಿಟ್ಟಿತು. ಮಾಲಿನಿಯಾದೇನಲ್ಲಿ ಅಜ್ಞಾತದಿ ಮಾಲಿನಿ ಆದೇನಲ್ಲಿ ಅಜ್ಞಾತದಿ ಮೂಲವ ಮರೆತುದಲ್ಲಿ ಪಾಲಿಸುವ ಮಧ್ಯನರಸಿಯ ಮುಡಿಯ ಬಾಚಿದೆ, ಪಾಲಿಸುವ ಮಧ್ಯನರಸಿಯ ಮುಡಿಯ ಬಾಚಿದೆ. ಕಾಲ ಕೆಣಕಿತು ಗಾಳಿಯಲ್ಲಿ ಕಳಕಿದ ಕಾಕೆರ ಕಾಲನರ ಮನೆಯತ್ತ ಸರಿದರು. ಆ ದಾಳಿಯಲ್ಲಿ ಕಳಕಿದ ಕಾದರು ಕಾಲನರ ಮನೆಯತ್ತ ಸರಿದರು. ಮಾಲೇನೆ ಆದೇನಲ್ಲಿ ಅಜ್ಞಾತದಿ ಮೂಲವ ಮರೆತುದಲ್ಲಿ. ವನಮಾಸವೂ ಕೂಡ ನನ್ನ ರೂಪನ್ನು ಮಾಸವಂತೆ ಮಾಡಲಿಲ್ಲ. ಅಜ್ಞಾತಕ್ಕೆ ಎಲ್ಲಿ ಹೋಗುವುದು ಎಂದಾಗ ಒಬ್ಬೊಬ್ಬರೂ ರೂಪ ಬದಲಿಸುವುದು ಅಂತಾಯಿತು. ವೇಷ ಬದಲಿಸಿದರು, ಹೆಸರು ಬದಲಿಸಿದರು. ಯುಧಿಷ್ಠಿರ ಮಹಾರಾಜರು ಕಂಕಭಟ್ಟನಾದರು. ಭೀಮ ವಲನನಾಗಿ
ಬಲ್ಲವನಾದ ಅಡುಗೆ ಮಾಡುವುದಕ್ಕೆ ನಿಂತ. ಅರ್ಜುನ ತನ್ನ ಶಾಪವನ್ನು ವರವಾಗಿಸಿ ಬೃಹನ್ನಳೆಯಾದ ನೃತ್ಯ ಕಲಿಸುವುದಕ್ಕೆ ನಿಂತ. ನಕುಲ ಸಹದೇವರು ಒಬ್ಬನು ಕುದುರೆಯನ್ನು ಇನ್ನೊಬ್ಬನು ಗೋಸಂಪತ್ತನ್ನು ನೋಡಿಕೊಳ್ಳುವುದಕ್ಕೆ ಸಿದ್ಧರಾದರು. ನಾನು ಅಲ್ಲೇ ಸೇರಿಕೊಳ್ಳಬೇಕಲ್ಲ. ಮಲಿನವಾದ ವಸ್ತ್ರವನ್ನುಟ್ಟು ಮಾಲಿನಿ ಎಂದು ಹೆಸರನ್ನು ಇಟ್ಟುಕೊಂಡು ಹೋಗಿ ನಿಂತೆ. ಸುದೇಶ್ನೆ ಎದುರು, ವಿರಾಟನ ಹೆಂಡತಿಯ ಎದುರು, ಅವರ ಮನೆಯ ಪಕ್ಕದಲ್ಲಿ ನಿಂತಾಗ ದೂರದಲ್ಲಿ ಕಂಡು ಮಲಿನವಾದ ಬಟ್ಟೆ ಇದ್ದರೂ ಒಳಗಿರುವ ಚಂದದಿಂದಲೇ ಕರೆಸಿಕೊಂಡಳಂತೆ. ಅವಳು ಯಾರವಳು? ಕರೆದುಕೊಂಡು ಬನ್ನಿ ಎಂದು. ಅವಳೇ ಮಾಲಿನಿ ಅಂತ ಕರೆದಳು. ಆಯಿತು, ಹೇಗೆ, ಏನು ಮಾಡ್ತಾ ಇದ್ದಿ ಅಂತ ಕೇಳಿದರೆ ನಮಗೆ ಬೇರೆಯವರ ಹೆಸರು ಹೇಳುವ ಹಾಗಿಲ್ಲ. ಪಾಂಡವರ ಸೇವೆಯಲ್ಲಿದ್ದೆವು, ಎಲ್ಲರೂ ಅದನ್ನೇ ಹೇಳಿದರು. ನಮ್ಮ ಸೇವೆಯನ್ನು ನಾವೇ ಮಾಡಿಕೊಂಡ ಹಾಗೆ. ದ್ರೌಪದಿಯ ಸೇವೆಯಲ್ಲಿದ್ದೆವು, ಏನು ಮಾಡೋಣ, ಅವರಿಗೆ ವನವಾಸ ಅಜ್ಞಾತವಾಸಗಳು ಪ್ರಾಪ್ತವಾದವಲ್ಲ. ಯೋಗ್ಯವಾದ ಸೇವೆಯ ಅವಕಾಶವನ್ನು ಅರಸಿ ಬಂದಿದ್ದೇವೆ. ನನಗೆ ಬಹಳ ಚೆನ್ನಾಗಿ ಮುಡಿ ಹಾಕುವುದು ಗೊತ್ತು, ಹೆರಳು ಕಟ್ಟುವುದು ಗೊತ್ತು, 10 ರೀತಿಯಲ್ಲಿ ಮುಡಿಯನ್ನು ಸಿಂಗರಿಸುವುದು ಗೊತ್ತು, ಮಾಲೆ ಮಾಡಿ ದಂಡೆ ಮಾಡಿ ಮುಡಿಸುವುದು ಗೊತ್ತು. ಅಷ್ಟೇಕೆ, ಗಂಧವನ್ನು ತೆಗೆದರೆ ಹೇಗಿರಬೇಕು ಎನ್ನುವುದು ನನಗೆ ಗೊತ್ತು, ಸೌಂದರ್ಯದ ಪ್ರತಿ ಸಂಗತಿಯೂ ನನಗೆ ಗೊತ್ತು ಅಂತ ಹೇಳಿದೆ. ಮಹಾರಾಣಿಯ ಸೇವೆಗೆ ನಾನು ಸಿದ್ಧ, ಅವಕಾಶವೇ ಅಂತ ಕೇಳಿದೆ. ಒಪ್ಪಿದಳು. ಆದರೆ ಅವಳ ಅಳುಕು ಏನು ಗೊತ್ತೇ? ಎಲ್ಲಿಯಾದರೂ ಮತ್ಸ್ಯ ನೃಪತಿ ನನ್ನನ್ನು ನೋಡಿದರೆ ಅಂತ, ತನ್ನ ಗಂಡ ನಿನ್ನನ್ನು ನೋಡಿದರೆ ಎಂಬ ಚಿಂತೆ ಪಟ್ಟಳವಳು. ಏನೂ ಸಮಸ್ಯೆ ಇಲ್ಲ, ನಿನಗೆ ಅವಕಾಶವನ್ನು ಕೊಟ್ಟಿದ್ದೇನೆ ಎನ್ನುವ ಭರವಸೆಯನ್ನಿಟ್ಟಳು. 10 ತಿಂಗಳು ಹೇಗೋ ಕಳೆಯಿತು. ಆಗ ಅವಳ ತಮ್ಮ ಬಂದ, ಕೀಚಕ. ಅಕ್ಕನ ಸಭೆಗೆ ಬಂದವನು ಮತ್ಯಾರನ್ನೂ ನೋಡಲಿಲ್ಲ. ಅಷ್ಟು ನೇರವಾಗಿ, ಯಾವ ಅಂಜಿಕೆ ಇಲ್ಲದೆ, ಮರ್ಯಾದೆ ಇಲ್ಲದೆ, ದಾಕ್ಷಿಣ್ಯವಿಲ್ಲದೆ ನನ್ನನ್ನೇ ನೋಡುತ್ತಾ ಕುಳಿತನಲ್ಲ. ಆಗ ಅಂದುಕೊಂಡೆ, ಕೀಚಕನೆಂದರೆ ಇವನೋ? ನಾವು ಅವನ ಬಲದಿಂದಲೇ ಅಲ್ಲಿಗೆ ಹೋದಿದ್ದು. ಯಾಕೆ? ಹಸ್ತಿನಾವತಿಯವರು ಕೀಚಕನಿದ್ದಾನೆ ಎಂಬ ಕಾರಣದಿಂದ ಮತ್ಸ್ಯ ದೇಶದತ್ತ ತಲೆ ಹಾಕಿ ಮಲಗುವುದಿಲ್ಲವಾದದ್ದರಿಂದ ಅದು ನಮಗೆ ಭರವಸೆ ಅಂತ. ಹಾವಿನ ಹೆಡೆಯ ಅಡಿಯಲ್ಲಿ ಹಕ್ಕಿ ಗೂಡು ಕಟ್ಟಿದಂತಾಯ್ತಲ್ಲ. ಬಿಡುವುದಕ್ಕಾಗುತ್ತದೆಯೇ? ಇಲ್ಲ. ನಿನಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದವಳು ಕೈ ಸೋತು ಕುಳಿತಳು. ಯಾಕೆಂದರೆ ಕೀಚಕ ನಿಲ್ಲದೆ ಮತ್ಸ್ಯ ದೇಶ ನಿಲ್ಲಲಾರದು. ಅರಸನಲ್ಲ, ದಂಡನಾಯಕನೇ ಎಲ್ಲವನ್ನೂ ಆಳುವವನು. ಇವಳ ತಮ್ಮ ಬೇರೆ. ಅವನ ಮನೆಯಿಂದ ಮಧುವನ್ನು ತರಬೇಕು ಅಂತ ಹೇಳಿದಳು. ಎಂತಹ ಪರಿಸ್ಥಿತಿ ನನಗೆ! ಹೇಳಿಕೊಳ್ಳುವುದಂತಿಲ್ಲ. ಜಗತ್ತಿನಲ್ಲಿ ಅಂತಹದ್ದೊಂದು ಪರಿಸ್ಥಿತಿ ಇದೆಯಲ್ಲ. ನಾನು ಹೇಳಿದರೆ ಪ್ರಪಂಚವನ್ನೇ ಭಸ್ಮ ಮಾಡಬಲ್ಲಂತಹ ಶೂರರು ನನ್ನ ಬಳಿ ಇದ್ದಾರೆ. ಆದರೆ ಏನು ಮಾಡೋಣ? ಅಸಹಾಯಕಳಾಗಿ ತಂಬಿಗೆಯನ್ನು ಹಿಡಿದು ಅವನ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಕಾಮುಕನೆಂದು ಗೊತ್ತಿದ್ದು ಅವನ ಬಳಿಗೆ ಹೋಗುವ ಅನಿವಾರ್ಯತೆ ಬಂತು. ಓಡುವ ನನ್ನನ್ನು ಒದ್ದು ನಿಂತ. ಬಿದ್ದೆ ನಾನು. ಕೇಳಿದೆ, ಬಡವರಿಗೆ ಬಡವರಾಗಬೇಕು, ಕಂಕಭಟ್ಟರೇ ನನಗೊಂದು ಪರಿಹಾರ ಇದೆಯೇ ಇದಕ್ಕೆ ಅಂತ ಕೇಳಿದ್ದೆ. ಕಂಕಭಟ್ಟರು ತಲೆ ಕೆಳಗೆ ಹಾಕಿದರು. ಮತ್ಸ್ಯ ನೃಪತಿ ಹೇಳಿದ, ನಿಮ್ಮ ಮಧ್ಯೆ ಏನು ವ್ಯವಹಾರ ನಡೆದಿದೆಯೋ ನನಗೆ ಗೊತ್ತಿಲ್ಲ ಅಂತ. ಎಲ್ಲಿ ಬಂದು ಬಿಟ್ಟೆವು ನಾವು ಆಶ್ರಯಕ್ಕೆ ಎಂದು? ಅರಸರ ಪರಿಸ್ಥಿತಿ ಹೀಗಿದೆಯಲ್ಲ. ಇಂದ್ರಪ್ರಸ್ಥದಲ್ಲಿ ಧರ್ಮರಾಯನ ಆಳುವಾಗ ಎಂತಹ ಆಡಳಿತ ಇತ್ತು, ಹೇಗಿತ್ತು ವ್ಯವಸ್ಥೆ. ಆದರೆ ಹೀಗುಂಟು ಅಂತಂದಾಗ ಆಗ ನನಗನ್ನಿಸಿತು, ನನ್ನತ್ತೆ ಯಾಕೆ ಸಂಕಲ್ಪ ಮಾಡಿದಳು? ಧರ್ಮಕ್ಕಾಗಿ ಒಬ್ಬ ಮಗ ಬೇಕು, ಅದಕ್ಕೆ ಬಲ ತುಂಬುವುದಕ್ಕೆ ಇನ್ನೊಬ್ಬ ಬೇಕು, ಅದಕ್ಕೆ ಜಗತ್ತಿನ ಬಲವನ್ನು ಕೂಡಿಸುವುದಕ್ಕೆ ಮತ್ತೊಬ್ಬ ಬೇಕು ಅಂತ ಸಂಕಲ್ಪ ಮಾಡಿ ಹಡೆದಳು ಅಂತಂದರೆ ಧರ್ಮದ ಅಗತ್ಯ ಎಷ್ಟಿದೆ? ಕ್ಷತ್ರಿಯರಾದವರು ಇನ್ನೊಬ್ಬರ ದುಃಖಕ್ಕೆ ತಾವು ಹೊಣೆ ಹೊರುವುದಕ್ಕೆ ಬೇಕಾದಂತಹ ಧೈರ್ಯ, ಸ್ಥೈರ್ಯ, ಶಕ್ತಿಗಳು ಎಷ್ಟು ಬೇಕು? ಅದನ್ನು ಕಂಡವಳು ನನ್ನ ಅತ್ತೆ ಅಂತಾದರೆ ಪರಿಸ್ಥಿತಿ ಹೇಗಿರಬಹುದು? ಅವನಿಗೂ ಕೂಡ ವ್ಯವಸ್ಥೆ ಮಾಡೋಣ
ಅಂತಂದರೆ ಅಷ್ಟು ಬೇಗ ವ್ಯವಸ್ಥೆ ಮಾಡುವುದಕ್ಕಾಗಲಿಲ್ಲ. ಹಾವಿನ ಹೆಡೆಯಲ್ಲಿ ಗೂಡು ಕಟ್ಟಿದ್ದು ಹಕ್ಕಿ ಹೌದಾದರೂ ಅದು ಗುಬ್ಬಿಯಲ್ಲ, ಗರುಡನಾಗಿತ್ತು. ಹಾಗಾಗಿ ಕತ್ತಲೆಯಲ್ಲಿ ಅವನನ್ನು ಮುಗಿಸಿ ಹಾಕುವುದಕ್ಕೆ ಬೇಕಾಗಿ ಭೀಮಸೇನನನ್ನು ಸಿದ್ಧ ಮಾಡುವಾಗ ಕತ್ತಲೆಯಲ್ಲಿ ಹೋಗಿ ಬಲ್ಲವನನ್ನು ತಟ್ಟಿದ್ದೆ, ಮುಟ್ಟಿ ಎಬ್ಬಿಸಿದ್ದೆ. ಅಡಿಗೆ ಮನೆಯಲ್ಲಿ ಇದ್ದವನನ್ನು ಒಲೆಯ ಬೆಂಕಿಯಲ್ಲಪ್ಪ, ನನ್ನ ಹೃದಯದ ಬೆಂಕಿಯನ್ನೊಮ್ಮೆ ನೋಡು, ತಿದಿಯ ನಾನೇ ಆಗಬೇಕೋ ಅಂತ ಕೇಳಿದ. ಎಷ್ಟು ತಣ್ಣಗೆ, ಏನನ್ನಿಸಬೇಕಿತ್ತು. ಆದರೆ ಮತ್ತೆ ನನಗೆ ಗೊತ್ತಲ್ಲ, ಅದೇ ದಾಂಪತ್ಯದ ಗುಟ್ಟು ಅಂದರೆ ಅದು. ನೀನಲ್ಲದೆ ಇನ್ನಾರಿದ್ದಾರೆ ಅಂತ ಕೇಳಿದೆ. ಹಾಗಿದ್ರೆ ನೀನು ಹೇಳುವುದಿಲ್ಲ ಅಂತಾದರೆ, ನಿನಗೆ ನಿದ್ದೆ ಮುಗಿಯುವುದಿಲ್ಲ ಅಂತಾದರೆ, ಹಾಗಿದ್ರೆ ನಾನು ಚಿರನಿದ್ದೆಗೆ ಹೋಗ್ತೇನೆ, ಅವಕಾಶ ಮಾಡಿಕೊಡು ಅಂತ ಕೇಳಿದೆ. ಆಗ ಎದ್ದು ನಿಂತ. ಹೇಗೆ ಹೇಳಿದ ಗೊತ್ತೇ? ಅವನ ಅಸಹಾಯಕತೆಯನ್ನೊಮ್ಮೆ ನೋಡಬೇಕಿತ್ತು. ತುಂಬಿದ ಸಭೆಯಲ್ಲಿ ಕೈಕಟ್ಟಿ ಕುಳಿತಾಗಲೂ ಕೂಡ ಪ್ರತಿಜ್ಞೆ ಮಾಡುವ ಭೀಮ, ನಾಳೆ ಅವನಲ್ಲಿ ಹೇಳು, ನಾನು ಒಪ್ಪಿದ್ದೇನೆ, ಊರಿನ ಹೊರಗಿರುವ ನಾಟ್ಯಗ್ರಹಕ್ಕೆ ಬಾ ಎಂದು ಹೇಳು ಎಂದು. ನನ್ನ ಗಂಡ ನನಗೇ ಹೇಳಿದ, ಇನ್ನೊಬ್ಬನಲ್ಲಿ ನಾನು ಒಪ್ಪಿದ್ದೇನೆ ಅಂತ ಹೇಳು ಅಂತ. ಈ ಪರಿಸ್ಥಿತಿ ಇದೆಯಲ್ಲ ಪಾಂಡವರಿಗೆ, ಇದು ವಿಧಿ. ವಿಧಿ ನಮಗೆ ನೀಡಿದ ಕಷ್ಟ. ಹೆಂಡತಿಯಾದವಳಲ್ಲಿ ಮತ್ತೊಬ್ಬ ಹೇಳಬಹುದೇ? ಅವನಲ್ಲಿ ಆದರೂ ಹೇಳಿದೆವು. ಅನಿವಾರ್ಯವಾದ ಸ್ಥಿತಿ, ಅದನ್ನು ಜಯಿಸಿದ್ದೇವೆ. ಕೀಚಕ ಉಳಿಯಲಿಲ್ಲ, ಕೀಚಕಾದ್ಯರೂ ಉಳಿಯಲಿಲ್ಲ. ಭೀಮ ಕುಟ್ಟಿ ಕೆಡಹಿದ. ಮರುದಿನ ಆ ಹಸ್ತಿನಾವತಿಯವರು ವಿರಾಟನ ದನ ಹಿಡಿಯುವುದಕ್ಕೆ ಬಂದರು. ಆಗ ನಾನೇ ಕಳುಹಿದೆ ಉತ್ತರನಿಗೆ, ಯಾನು ಬೇಕು, ಅವನಿಗೊಬ್ಬ ಸಾರಥಿ ಬೇಕು ಅಂತಾದರೆ ಬೃಹನ್ನಳೆ ಇದ್ದಾಳೆ ಅಂತ ಹೇಳಿದೆ. ಸಾರಥಿ ರಥಿಕನಾಗಿ, ರಥಿಕ ಸಾರಥಿಯಾಗಿ ಅವರನ್ನು ಜಯಿಸಿ ಬಂದರು. ಅಷ್ಟು ಕಾಲ ಸುಮ್ಮನಿದ್ದಂತಹ ಕಂಕಭಟ್ಟರು ಒಂದು ಮಾತಾಡಿ ಬಿಡಬೇಕೆ? ಪಗಡೆಯಾಟದಲ್ಲಿ ಕುಳಿತಿದ್ದರು ವಿರಾಟನೊಡನೆ. ವಿರಾಟ ಹೇಳಿದ, ನನ್ನ ಮಗ ಗೆದ್ದ, ಅವನೇನು ಗೆಲ್ತಾನೆ, ಗೆದ್ದವಳು ಬೃಹನ್ನಳೆ ಅಂತ ಹೇಳಿದ ಕ್ಷಣಕ್ಕೆ ಪಗಡೆಯ ಕಾಯಿಗಳಿಂದಲೇ ಅವರ ತಲೆಗೆ ಕುಟ್ಟುವುದಕ್ಕೆ ಹೋದ. ಕುಟ್ಟಿದ ಆ ಕ್ಷಣದಲ್ಲಿ ನನ್ನ ಸೆರಗು ಹರಿದು ಯುಧಿಷ್ಠಿರನ ತಲೆಗೆ ಕಟ್ಟಿದ್ದೆ. ಯಾಕೆ? ಅವನ ರಕ್ತ ಕೆಳಗೆ ಬಿದ್ದರೆ ಆಶ್ರಯ ಕೊಟ್ಟಂಥವನ ತಲೆ ಹೋಳಾಗುತ್ತದೆ ಎನ್ನುವುದು. ಇದೇನು ಆಶ್ಚರ್ಯ, ಏನು ಸಂಬಂಧ ಅಂತ ಆಶ್ಚರ್ಯಪಟ್ಟರು. ಮರುದಿನ ಬೆಳಗ್ಗೆ ನಾವೆಲ್ಲ ನಮ್ಮ ನಮ್ಮ ವೇಷಭೂಷಣದಲ್ಲಿ ನಿಂತಾಗ, ಈ ಸಿಂಹಾಸನ ನನ್ನದಲ್ಲ ನಿಮ್ಮದು ಅಂತ ಹೇಳಿದ. ಇದು ಸಾಧ್ಯತೆ ಹೌದು, ಗೌರವವೂ ಹೌದು. ಆದರೆ 1 ವರ್ಷ ಕಾಲ ನಾವು ಹೆಸರಿಲ್ಲದೆ ಬದುಕಿದೆವಲ್ಲ, ಲೋಕ ನಮ್ಮನ್ನು ಹೇಗೆ ಕಂಡಿದೆ ಎನ್ನುವಾಗ ಹೆಸರಿಲ್ಲದೆ ಬದುಕುವ ಅವಕಾಶ ದೊರಕಲೇಬೇಕಾಗುತ್ತದೆ. ಏನು ಹೇಳುತ್ತದೆ ಲೋಕ ಪಾಂಡವರ ಕುರಿತು, ದ್ರೌಪದಿಯ ಕುರಿತು ಅಂತ ಮತ್ತೆ ಮತ್ತೆ ಕೇಳುವ ಅವಕಾಶ ದೊರಕಿದ್ದು ಆಗಲೇ. ಅಂತೂ ಅದು ಮುಗಿಯಿತು ಅಂತಾದಾಗ ಇನ್ನೇನು ವಿವೇಕಿಯೋರ್ವನ ನಟ್ಟಿ ಕುರುರಾಯನೊಳು ಕ್ಷಿತಿಯ ಕೇಳಿಸುವುದಾತನ ಅನುವಾಗದಿರಲ ಇದೆ ರಣಕ್ಕೆ ಬಹೆನು ಅಂತ ನನ್ನ ಅಣ್ಣ ಹೇಳಿದ. ಆಗ ಅಲ್ಲಿಂದ ಬಂತು, ವಿರೋಧಿಗಳು ಬಾಣದ ತುದಿಯಿಂದಲೇ ಜಯಿಸಿಕೊಳ್ಳಬೇಕು, ಭೂಮಿಯನ್ನು ಕೊಡಲಾರೆ ಎಂದು. ಧರ್ಮರಾಯ ಹೇಳಿದ, ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ. ಸಂಧಾನಕ್ಕೆ ಹೋಗುತ್ತಾನೆ ಅಂತಲ್ಲ, ಏನಾಗುವುದಿದ್ದರೂ ನನ್ನ ಅಣ್ಣ ನಿಶ್ಚಯಿಸ್ತಾನೆ ಅಂತಾದಾಗ ನನಗೆ ಎಷ್ಟು ಸಂತೋಷವಾಯಿತು. ಆಹಾ, ರಣವ ಗಂಟಿಕ್ಕುವನೇ ಮುರರಿಪು, ಗಂಟಿಕ್ಕುವನೇ ಹೌದು ಮುರರಿಪು ಅಂತ ನಾನು ಸಂತೋಷಪಟ್ಟೆ. ಆಗಿನ ಸಂತೋಷ ಬೇರೆ, ಶೃಂಗಾರಕ್ಕೆ ತೊಡುವುದು ಬೇರೆ. ಆದರೆ ಪ್ರಕಟವಾಗಿದ್ದೇವೆ ಜಗತ್ತಿಗೆ ಹೇಗೆ ಅಂತ ತೋರಿಸಿಕೊಳ್ಳುವುದಕ್ಕೆ ಆಭರಣ ಧರಿಸುವ ಕ್ರಮ ಬೇರೆ. ಹೇಗೆ ಧರಿಸಿದೆ ನಾನು? ವರದಿವ್ಯ ಭೂಷಣಗಳುಡುಗೆയും ತೊಡುಗೆയും ಮೆರವ ಮಂಗಲವಾದ್ಯರಾವದು ಭಾವದು. ವರದಿವ್ಯ ಭೂಷಣಗಳುಡುಗೆയും ತೊಡುಗೆയും ಮೆರವ ಮಂಗಲವಾದ್ಯ ಮೆರವ ಮಂಗಲವಾದ್ಯರ
ಕಡೆಗೆ ಹಾ ಈಗ ನನ್ನ ಮುಡಿ ಹಾಕುವುದಕ್ಕೆ ಸುದೇಶ್ನೆಯೇ ನಿಂತಿದ್ದಾಳೆ. ಮುಟ್ಟಬೇಡ ಅದನ್ನು. ಅದು ಹಾಗಿರಲಿ, ಅದನ್ನು ಕಟ್ಟುವುದಕ್ಕೆ ನೀನಲ್ಲ. ಅಗೋ, ಸುಗಂಧದ ತೈಲವನ್ನು ತಂದಿದ್ದಾರೆ. ತೈಲದಿಂದ ನೆನೆಯುವುದಲ್ಲ ಅದು, ಅದಕ್ಕೆ ರಕ್ತವೇ ಬೇಕು. ನಿಮಗೆ ತಿಳಿಯುತ್ತದೆಯೇ? ಹೊಸ ಹಣಿಗೆಯಂತೆ ಹಲ್ಲಿನಿಂದ ಬಾಚಬೇಕಾದದ್ದದು. ನಿಮಗೆ ಎಲ್ಲಿ ತಿಳಿಯುತ್ತದೆ? ದಂತದಿಂದಲೇ ಮಾಡಿದ್ದು, ಆನೆಯ ದಂತದ್ದು ಅಂತ ಹೇಳ್ತಾ ಇದ್ದಾರೆ. ಆನೆಯ ದಂತವಲ್ಲಪ್ಪ, ನಿಮಗೆ ಅರ್ಥವಾಗುವುದಿಲ್ಲ, ಸುಮ್ಮನಿರಿ. ಆಭರಣವನ್ನು ತೊಡಿಸುವುದಕ್ಕೆ ತಾನು ಮುಂದು ಅಂತ ಹೇಳ್ತಾ ಇದ್ದಾರೆ. ನಾನು ಬರುವಾಗ ಉಟ್ಟ ಮಲಿನವಾದ ಬಟ್ಟೆ ಈಗ ನೆನಪು ಮಾತ್ರ. ಸುದೇಶ್ನೆ ತನಗಾಗಿ ತಂದ ಹೊಸ ಪಟ್ಟೆಯನ್ನು ನನಗೇ ಇಟ್ಟು, ತಗೋ ಅಮ್ಮ, ನೀನು ದೊಡ್ಡವಳು ಅಂತ ಹೇಳ್ತಾ ಇದ್ದಾಳೆ. ನನಗೆ ಉಡುವ ಮನಸ್ಸುಂಟು, ಇವತ್ತು ತೊಡುವ ಮನಸ್ಸುಂಟು. ಇರಲಿ, ನೆತ್ತಿಯಿಂದ ಕಾಲವರೆಗೆ ಎಲ್ಲ ಆಭರಣಗಳನ್ನು ಧರಿಸಿದ್ದೇನೆ. ಬೇಕು, ಇದು ನಿನ್ನದು ಅಂತಿಲ್ಲ. ಪಾಂಡವರು ಅಂತ ಗೊತ್ತಾದ ಕ್ಷಣದಿಂದ ಈ ಭೂಮಿ ನಿಮ್ಮದು ಅಂತ ಹೇಳುವ ವಿನಯವನ್ನು ತೋರುತ್ತಿದ್ದಾನೆ ಮತ್ಸ್ಯ. ಹಾಗಾಗಿ ಇದು ನಮ್ಮದೇ. ಹೊನ್ನಂದಣವನ್ನೇ ಏರಿ ಹೊರಟು ಹೋಗಬಹುದಾದಂತಹ ಧೈರ್ಯ ನನ್ನದು. ಹತ್ತು ನನ್ನ ರಥವನ್ನು ಅಂತ ಹೇಳಿದರೆ ಸುದೇಶ್ನಿಗೆ ಧೈರ್ಯ ಸಾಕಾಗುತ್ತಾ ಇಲ್ಲ. ನಾನು ನಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಇವರ ಸೇವೆ ಮಾಡಿದನಲ್ಲ ನಾನು. ಕಾಲ ಬದಲಿಸುತ್ತದೆ. ಯಾಕೆ ನನಗಿಷ್ಟು ಉತ್ಸಾಹ? ಯಾಕೆ ಅಂದರೆ ಇನ್ನೇನೋ ಹೊಸದನ್ನು ಮಾಡುತ್ತೇನೆ ಅಂತಲ್ಲ, ಕನಸು ಕಟ್ಟುವ ಕಾಲವಲ್ಲ. ಆದರೆ ನನ್ನ ನೆನಪನ್ನು ಮತ್ತೆ ಮತ್ತೆ ಜಾಗೃತಗೊಳಿಸಿಕೊಳ್ಳಬೇಕಾದ ಕಾಲ, ಸೇಡನ್ನು ತೀರಿಸಿಕೊಳ್ಳಬೇಕಾದ ಕಾಲ. ಮನೆ ಸುಟ್ಟರೆ ಕಟ್ಟಬಹುದು, ಮಕ್ಕಳು ಸತ್ತರೆ ಮತ್ತೆ ಹುಟ್ಟಬಹುದು. ಮರ್ಯಾದೆಯನ್ನು ಕಳೆದುಕೊಂಡವರಿಗೆ ಬೇರೆ ಹಾದಿ ಇಲ್ಲ. ಸೇಡನ್ನು ತೀರಿಸಿಕೊಳ್ಳುವುದನ್ನು ಬಿಟ್ಟರೆ ಮತ್ತೊಂದಿಲ್ಲ. ನನ್ನ ಅಣ್ಣನೇ ಹೊರಟಿದ್ದಾನೆ ಅಂತಾದರೆ 10 ಬಾರಿ ಹೇಳಿದ್ದಾನವನು, ನಿನ್ನ ಮುಡಿಯನ್ನು ಕಟ್ಟಿಸುತ್ತೇನೆ ಅಂತ. ಹಾಗಾಗಿ ಕಟ್ಟಿಸುತ್ತಾನೆ. ನನ್ನ ಮುಡಿ ಕಟ್ಟಲ್ಪಡುತ್ತದೆ ಎನ್ನುವ ಭರವಸೆ ಹೇಗೆ ಯುದ್ಧವಾಗಿ ಸಮರ ಮುಖದಲ್ಲಿ ಆಗುತ್ತದೆ, ಖಡುಗವಾಗಲಿ ನೀತಿಯಾಗುತ್ತದೆ. ಇದು ನಾನು ಹೇಳುವ ಮಾತು. ಹಾಗಾಗಿ ಹೊನ್ನಂದಣವನ್ನೇರಿ ಬರ್ತಾ ಇದ್ದರೆ ಮಂಗಲವಾದ್ಯ, ದ್ರೌಪದಾದೇವಿಯವರು ಹೋಗುತ್ತಿದ್ದಾರೆ ಅಂತ ಹೇಳುವುದಕ್ಕೆ 3 ಜನ. ಇದೇನು ಅಣ್ಣ ಹೇಳಿ ಕಳುಹಿಸಿದ. ಒಳಗೆ ಹೋಗಿ ಮಾತಾಡಬೇಕು ಅಂದರೆ ಸಭೆಯ ಹೊರಗೆ ಬಂದು ಕುಳಿತಿದ್ದಾರಲ್ಲ ಭೀಮಸೇನರಾಯರು. ಅವರ ಕನಸು ನನ್ನಂತೆ ಬಹಳ ದಿನಗಳದ್ದದು. ಅರಣ್ಯವಾಸದಲ್ಲಿದ್ದಾಗ 13 ದಿನ ಸಾಕಲ್ಲ, ಆಪದ್ಧರ್ಮದಂತೆ ಆಚರಿಸಿ ಆಯಿತು, ಹೋಗಿ ಕುಟ್ಟಿ ಬರ್ತೇನೆ ಅವರನ್ನು ಅಂತ ನಿಂತಿದ್ದರು. ಬೇಡ, 13 ವರ್ಷ ಆಗಲಿ ಅಂತ ಹೇಳಿದೆ. ಆಗಿದೆಯಲ್ಲ, ಈಗ ಒಬ್ಬರೇ ಕುಳಿತು ಆ ಕನಸು ಕಾಣುತ್ತಿರಬೇಕು, ಮಾತಾಡಿಸಬೇಕು ಅವರನ್ನು. ರಥದಿಂದ ಇಳಿದಿದ್ದೇನೆ, ಬಂದು ನಿಂತಿದ್ದೇನೆ. ಎಲ್ಲೋ ನೋಡುವುದು ಯಾಕೆ, ನೋಡುವ ಹಾಗೆ ಕಾಣುವುದಿಲ್ವ ನಾನು? ಹೇಗಿದ್ದೇನೆ? ಕೋಮಲಾಂಗಿ ಕೇಳೆ, ಕೋಮಲಾಂಗಿ ಕೇಳೆ, ಮದಗ ಜಗಾಮಿನಿ ಪಾಂಚಾಲೆ, ಮದಗ ಜಗಾಮಿನಿ ಪಾಂಚಾಲೆ. ಕಾಮುಕ ಗುರು ಭೂಕಾಂತನ ನಿಲಯಕ್ಕೆ, ಕಾಮುಕ ಗುರು ಭೂಕಾಂತನ ನಿಲಯಕ್ಕೆ ಸ್ವಾಮಿಯ ಧರ್ಮಜ ಸಂಧಿಗೆ ಕೊಳ್ಳುವ. ಕೋಮಲಾಂಗಿ ಕೇಳೆ, ಮದಗ ಜಗಾಮಿನಿ ಪಾಂಚಾಲೆ. ನನ್ನ ಅಂಗ ಕೋಮಲವಾಗಿರಬಹುದು, ಮನಸ್ಸು ಅಷ್ಟು ಕೋಮಲವಾಗಿ ಉಳಿದಿಲ್ಲ. ನಿಮ್ಮನ್ನು ಕಟ್ಟಿಕೊಂಡ ಮೇಲೆ, ನಿಮ್ಮ ಮನೆಯಲ್ಲಿ ನಡೆದಂತಹ ಭಂಗಗಳನ್ನು ಕಂಡ ಮೇಲೆ ನನ್ನ ಮನಸ್ಸು ಹೇಗೆ ಕೋಮಲವಾಗಿ ಉಳಿದೀತು? ಯಾವೆಲ್ಲ ಭಂಗವನ್ನು ಎಣಿಸಿ ಬಂದಿದ್ದೇನೆ. ಒಂದು ಮಾತಿಗಾಗಿ. ಏನದು? ಇದು ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿದ ಮೇಲೆ
ನಮ್ಮೆಲ್ಲ ಪ್ರತಿಜ್ಞೆಗಳನ್ನು ಪೂರೈಸುವುದಕ್ಕೆ ಅವಕಾಶ ಸಿಗುತ್ತದೆ ಅಂತ ಹೇಳಿದ್ದರಿಂದ ಸುಮ್ಮನಿದ್ದು ಎಷ್ಟು ಉತ್ಸಾಹದಿಂದ ಬಂದರೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುಹುವ. ಎಲ್ಲಿಗೆ? ಕಾಮುಕ ಕುರುಭೂಕಾಂತನ ನಿಲಯಕ್ಕೆ. ಒಪ್ಪಿದಿರೋ ಅಂತ ಕೇಳಿದರೆ ನಾವೆಲ್ಲವರಿದಕ್ಕೆ ಒಪ್ಪಿಹೇವಿ ವಿಷಯೋತ್ಸಾಹಕ್ಕೆ. ಇದು ಯಾವ ವಿಷಯದ ಉತ್ಸವವೋ ನನಗೆ ಗೊತ್ತಾಗುವುದಿಲ್ಲ. ಒಪ್ಪಿದಿರಿ ಅಂತಾದರೆ ಹೇಗೆ ಒಪ್ಪಿದಿರಿ? ಅಗೋ ಹೋಗಿ ಅಲ್ಲಿ ನಾನೇನು ಮಾಡಬೇಕು? ಕೌರವನನ್ನು ಭಾವ ಅಂತ ಕರೀಬೇಕು, ಕರ್ಣನನ್ನು ಭಾವನೆಗೆ ಆಪ್ತನೇ ಅಂತ ಗೌರವಿಸಬೇಕು, ದುಶ್ಯಾಸನನಿಗೆ ಮಣೆ ಹಾಕಬೇಕು, ಅವರೆಲ್ಲರನ್ನು ಗೌರವಿಸಬೇಕು. ನೀವೆಲ್ಲ ಹೊಂದಿಕೊಳ್ತೀರಿ. ಯಾಕೆ? ನಮ್ಮವರು ಹೇಳಿದ ಗುಟ್ಟು ನನಗೆ ಈಗ ಅರ್ಥವಾಗ್ತಾ ಇದೆ. ಹೊರಗಿನವರು ಬಂದರೆ ನಾವು 105, ನಮ್ಮಲ್ಲಿ ಆದರೆ 105 ಅಂತ ಅಲ್ಲವೇ? ಅಂದರೆ ಈಗ ನಾನು ಹೊರಗಿನವಳಾದೆ. ಏನಯ್ಯ ಇಂಥ ಕೆಲಸ ಮಾಡುವುದೇ? ನೀವೆಲ್ಲರೂ ಸೇರಿ ಒಂದಾಗಿ ಬಿಟ್ಟಿರಿ, ನನ್ನ ಪ್ರಾಣಕ್ಕೆ ಪಗೆಯಾಗಿ ಬಿಟ್ಟಿರಲ್ಲ. ಎಷ್ಟು ದಿನದಿಂದ ಕಾದಿದ್ದೆ. ಇಷ್ಟೆಲ್ಲ ಕಷ್ಟವನ್ನು ಸಹಿಸಿದ್ದು ಒಂದೇ ಕಾರಣದಿಂದ. ನನಗಾದ ಅನ್ಯಾಯಕ್ಕೆ ಒಂದು ಪರಿಹಾರವಿದೆ. ಏನದು? ಶಿಕ್ಷೆಯಾಗುತ್ತದೆ ದುಷ್ಟರಿಗೆ ಅಂತ. ಎಲ್ಲಿಯೂ ಆದದ್ದಲ್ಲ. ಧರ್ಮರಾಯನ ರಾಜ್ಯದಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು ಅಪರಾಧವಾಯಿತು ಅಂತಾದರೆ ಅದಕ್ಕೆ ಶಿಕ್ಷೆಯಾಗುತ್ತಾ ಇತ್ತು. ಆದರೆ ತುಂಬಿದ ಸಭೆಯಲ್ಲಿ ಅಪರಾಧವಾಗಿದೆ ಅಂತಾದರೆ ಅದಕ್ಕೂ ಶಿಕ್ಷೆ ಮಾಡುವುದಕ್ಕೆ ಹೊಂದುವುದಿಲ್ಲ ಅಂತಾದರೆ, ಅದು ನಿನ್ನ ಪಕ್ಕದಲ್ಲಿ ಇದೆಯಲ್ಲ, ಇಟ್ಟುಕೊಂಡು ಕುಳಿತಿದ್ದೀಯಲ್ಲ, ಯಾಕೆ ಈ ಗದೆ? ಭೂಮಿ ಭಾರವಾದ ಗದೆಯನ್ನು ನೀನು ಎತ್ತಲಾರೆ. ಏನು ಹೇಳಿದರೂ ನಿನ್ನಿಂದ ಸಾಧ್ಯವಿಲ್ಲ. ಏನು ಮಾಡಬೇಕು ನಾನು? ತಿಳುಹು ಕೃಷ್ಣಗೆ ಯಮಜಗೆ ಒಲಿಸಿ ನಕುಲಾದಿಗಳ ನುರೆ ಮೂದಲಿಸಿ ರೋಷವನ್ನೇಳಿಸು. ಮತ್ತೊಬ್ಬರ ಸಿಟ್ಟಿನಲ್ಲಿ ನನಗೆ ಭರವಸೆಯೇ. ಭೀಮನಿಗೇ ಇಲ್ಲದ ಸಿಟ್ಟು ಧರ್ಮರಾಯನಲ್ಲಿ ಬಂದೀತೆ. ಯಾರನ್ನು ರೋಷವೇಳಿಸಲಿ ನಾನು? ಏನು ಆಲೋಚನೆ ಮಾಡ್ತೀರಿ? ಭೂಮಿ ಭಾರದ ಗದೆ ಅಂತ ಹೇಳ್ತಿದ್ರು. ಈಗ ಭೀಮನೇ ಭೂಮಿಗೆ ಭಾರವಾದನಲ್ಲ. ಏನು ವಿಚಾರ ಮಾಡ್ತಾ ಇದ್ದೀರಿ ನೀವೆಲ್ಲ? ಪ್ರತಿಜ್ಞೆ ಮಾಡುವಾಗ ಏನು ಉತ್ಸಾಹವಿತ್ತು. ಸ್ವಾತಂತ್ರ್ಯವಿಲ್ಲದ ಕಾಲದಲ್ಲಿಯೇ ಪ್ರತಿಜ್ಞೆ ಮಾಡಿದ್ದೆ. ನನಗೆ ಭರವಸೆ ಇತ್ತು, ನನ್ನವರಿಗೆ ಸ್ವಾತಂತ್ರ್ಯ ಕೊಡಿಸಿದರೆ, ನನ್ನವರಿಗೆ ಶಸ್ತ್ರಗಳನ್ನು ಕೈ ಹಿಡಿಸಿದರೆ ಅವರು ಗೆದ್ದುಕೊಳ್ತಾರೆ, ಪ್ರಪಂಚವನ್ನು ಗೆದ್ದುಕೊಳ್ತಾರೆ, ಮತ್ತೊಮ್ಮೆ ರಾಜಸೂಯವನ್ನು ಮಾಡಬಲ್ಲವರಿವರು ಅಂತ. ಛೇ, ಈ ಪರಿಸ್ಥಿತಿ ಬಂತೋ ನಿಮಗೆ? ಮತ್ತದನ್ನೇ ಹೇಳಿದರೆ ದ್ವಿರುಕ್ತಿ ಆಗುತ್ತದೆ. ನೀವು ಗಂಡಸರೋ ಅಂತ ಕೇಳುವುದಿಲ್ಲ, ನೀವು ಗಂಡಸರೋ ಅಂತ ಕೇಳುವುದಲ್ಲ, ನಾನು ಗಂಡಸಾಗುವ ಆಲೋಚನೆ ಮಾಡಬೇಕು. ಆಹಾ ಹಾ ಹಾ ಹಾ. ನಿನಗೆ ನೆನಪು ಮಾಡಬೇಕು. ಆಹಾ ಹಾ ಹಾ ಹಾ. ಶತಗಜತ್ರಾಣಿ, ಅನ್ನದಲ್ಲಿ ವಿಷ ಹಾಕಿದರೆ ಅರಗಿಸಿಕೊಂಡು ಪಾತಾಳ ಲೋಕಕ್ಕೆ ಹೋದರೆ ಮತ್ತಿಷ್ಟು ಸಾಮರ್ಥ್ಯವನ್ನು ಪಡೆದು ತಿರುಗಿ ಬಂದವನು. ಭರವಸೆ ಹೇಗೆ? ನಾನಾಗ ನಿನ್ನ ಸಂಗಡ ಇರಲಿಲ್ಲ. ಅರಗಿನ ಮನೆಗೆ ನೀನೇ ಬೆಂಕಿ ಇಟ್ಟೆಯಂತೆ, ಉಳಿದ 5ರನ್ನು ನೀನೇ ಹೊತ್ತುಕೊಂಡು ಬಂದೆಯಂತೆ. ನೀನು ಹೊತ್ತುಕೊಂಡು ಬಂದರೂ ನಮಗೆ ಶ್ರಮವಾಯಿತು ಅಂತ ಹೇಳಿದವರು ಕುಳಿತವರಂತೆ, ನೀನವರನ್ನು ಕಾದೆಯಂತೆ ಅವರು ಮಲಗಿದರಂತೆ. ಮುಂದಿನದ್ದನ್ನು ನಾನು ಹೇಳಬೇಕಾಗಿಲ್ಲ. ಆ ಕಾಲದಲ್ಲಿಯೂ ನಿನ್ನನ್ನು ನೋಡಿ ಹಿಡಿಂಬೆಗೆ ಮನಸ್ಸಾಯಿತಂತೆ. ಬಿಡು, ಅದನ್ನೆಲ್ಲ ನೆನಪಿಸಿ ಏನು ಪ್ರಯೋಜನ? ಅದಕ್ಕಾದರೆ ಆಗಬಹುದು, ನಾನು ಮನುಷ್ಯಳಾದೆನಲ್ಲ. ಏನು ಮಾಡಿದಿರಿ?
ಎಂತಹ ಮಾತಾಡಿದ್ದೆ, ಅದನ್ನಾದರೂ ಒಮ್ಮೆ ನಿನಗೆ ನೆನಪಿಸಬೇಕು. ತುಂಬಿದ ಸಭೆಯಲ್ಲಿ ಏನು ಹೇಳಿದೆ ನೀನು? ನನ್ನ ಕಬರಿಗೆ ಕೈ ಹಾಕಿ ಎಳೆದು ತಂದು ಸಭೆಯಲ್ಲಿ ಎಳೆಯುತ್ತಿದ್ದಾಗ, ನಾನುಟ್ಟ ಸೀರೆಗೆ ಕೈ ಹಚ್ಚಿ ಸೆಳೆಯುತ್ತಿದ್ದಾಗ, ಇವನನ್ನು ವಧಿಸುತ್ತೇನೆ, ಅಷ್ಟೇ ಅಲ್ಲ ಅವನ ಕರುಳನ್ನು ತೆಗೆದು ನಿನಗೆ ಮುಡಿಸುತ್ತೇನೆ, ಅವನ ರಕ್ತವನ್ನು ಕುಡಿಯುತ್ತೇನೆ ಅಂತ ಎಂತಹ ಭೀಷಣವಾದ ಪ್ರತಿಜ್ಞೆ ಮಾಡಿದ್ದೆಯಲ್ಲ. ಇಡೀ ಕುರುಸಭೆ ನಡುಗಿ ನಿಂತಿತ್ತು. ಮರೆತು ಹೋಯಿತೆ? ಇಷ್ಟು ಮರವೇ? ಊಟ ಮಾಡುತ್ತಾ ಇಷ್ಟು ಮರೆಯಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಎಷ್ಟು ಊಟ ಮಾಡಿದ್ದು? ಅತ್ತೆ ನನಗೆ ಹೇಳಿದ್ದಳು ಮೊದಲ ದಿನ ಕುಂಬಾರನ ಮನೆಯಲ್ಲಿದ್ದಾಗ, ಹೇಗೆ ಅಡಿಗೆ ಮಾಡಬೇಕು, ತಂದದ್ದರಲ್ಲಿ ಅರ್ಧ ಭಾಗ ಭೀಮನಿಗೆ, ಉಳಿದರ್ಧದಲ್ಲಿ ಉಳಿದವರಿಗೆ ಅಂತ. ನೀನು ಅರ್ಧದಷ್ಟು ತಿಂದೆಯಲ್ಲ, ನಾನೀಗ ಉಳಿದವರನ್ನೇ ಬಿಸಬೇಕು. ತಿಂದ ಅನ್ನವು ಅರಗಿತು ಹೇಗೆ ನಿನಗೆ? ಎಲ್ಲವನ್ನೂ ಮರೆತೆ ಅಂತಾದರೆ ಏನಿದು? ಬೆಂಕಿ ತಣ್ಣಗಾಯಿತು, ಸೂರ್ಯನು ಬೆಳದಿಂಗಳನ್ನು ಕೊಡುತ್ತಿದ್ದಾನೆ, ಒಂದೇ ಎರಡೇ, ಇದನ್ನೂ ನಂಬಬೇಕು ನಾನು? ಈಗ ಇದಲ್ಲ, ನಿನಗೆ ಹೀಗೆಯೇ ನಿನ್ನ ಪರಿಸ್ಥಿತಿ ಅಂತಾದರೆ ಆ ಗದೆಯನ್ನು ಎತ್ತುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಆ ಕೈಯನ್ನು ಮೀಸೆ ಮೇಲೆ ಇಡಬೇಡ. ನೀನೀಗ ಏನು ಮಾಡಬೇಕು ಗೊತ್ತೇ? ದುಶ್ಯಾಸನ ಮಾಡಿದ ಕೆಲಸ ಮಾಡಬೇಕು. ಏನು ಹೇಳೋದು? ನೀನು ಗಂಡಸಾಗುವುದಕ್ಕೆ ಯೋಗ್ಯನಲ್ಲ, ಆದದ್ದರಿಂದ ಹೆಣ್ಣು ವೇಷ ನಿನಗೆ ಬೇಕು. ನಾನು ಸೀರೆ ಕೊಡುವುದಿಲ್ಲ, ನೀನೇ ಸೆಳ್ಕೊಳ್ಬೇಕು. ಯಾರದ್ದೂ ದುಶ್ಯಾಸನನ ಹೆಂಡತಿಯ ಸೀರೆಯನ್ನು ಸೆಳೆದು ನೀನು ಉಟ್ಟುಕೊಳ್ಬೇಕು. ಸಾಧ್ಯತೆ ಇದೆಯಾ ನಿನಗೆ? ಏನು ಮನುಷ್ಯರ ನೀವು ಮಾತಾಡುವುದಕ್ಕೆ? ನನ್ನಿಂದ ಆಗುವುದಿಲ್ಲ, ಯಾರಾದರೂ ಮಾಡಿದರೆ ಮಾಡಲಿ. ಅಯ್ಯೋ, ಎಷ್ಟೆಲ್ಲ ಭರವಸೆ ಇತ್ತು. ಅಣ್ಣ ತಡೀತಾನೆ, ಅಣ್ಣನನ್ನು ಮೀರಲಿಲ್ಲವೋ? ಏನು ಅಣ್ಣನನ್ನು ಕೇಳಿಯೇ ಎಲ್ಲ ವ್ಯವಹಾರ ಮಾಡಿದ್ದ? ಅರ್ಧರಾತ್ರಿಯಲ್ಲಿ ಬಂದು ನನ್ನ ಪರಿಸ್ಥಿತಿ ಹೀಗಾಗಿದೆ, ಕೀಚಕ ನನ್ನನ್ನು ಅಂತ ಹೇಳಿದಾಗ ಅಣ್ಣ ಏನಾದರೂ ಹೇಳಲಿ ಅಂದರೆ, ಒಂದು ದಿನ ಬಿಟ್ಟರೆ ಅವನು ನನ್ನನ್ನು ಮುಟ್ಟಿದರೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ? ಅಜ್ಞಾತವಾಸ ಹಾಳಾಗಲಿ, ಮತ್ತೊಮ್ಮೆ ವನವಾಸಕ್ಕೆ ಹೋಗೋಣ, ಆದರೆ ದ್ರೌಪದಿಯನ್ನು ಕೆಡಿಸಲಾಗದು ಎನ್ನುವ ಮಾತಿತ್ತಲ್ಲ ನಿನ್ನಲ್ಲಿ. ಈಗ ಯಾಕೆ ಈ ವೈರಾಗ್ಯ? ಅಣ್ಣನನ್ನು ಮೀರಬೇಕು. ನಿನ್ನ ಪ್ರತಿಜ್ಞೆಯ ಮಾತೇನು? ನಿನಗೊಂದು ವ್ಯಕ್ತಿತ್ವವೇ ಇಲ್ಲವೇ? ತುಂಬಿದ ಸಭೆಯಲ್ಲಿ ಅವನ ಕೈ ಸುಡ್ತೇನೆ, ಬೆಂಕಿ ತೆಗೆದುಕೊಂಡು ಬಾ ಅಂತ ಸಹದೇವನಲ್ಲಿ ಕೇಳಿದ್ದೆಯಲ್ಲ. ಆ ಸಿಟ್ಟೆಲ್ಲ ಎಲ್ಲಿ ಹೋಯಿತು? ವಿರಾಟನ ಅನ್ನಕ್ಕೆ ಈ ಗುಣ ಬಂತೆ? ಅವನೇನೋ ಸೇನಾಧಿಪತಿಗೆ ಹೆದರುತ್ತಿದ್ದ, ಹೆದರಿಯೇ ಬದುಕಿದ ಅಂತಾದರೆ ಅವನ ಅನ್ನ ಉಂಡವರಿಗೂ ಇಷ್ಟು ಮೈಮರವು ಹೆದರಿಕೆ ಬರಬೇಕು? ಛೇ, ಇಂಥದ್ದೇನದು? ಹಾಗೋ, ಆದದ್ದರಿಂದ ನೀನು ಸೀರೆ ಉಡಬೇಕು, ಬಳೆ ತೊಡಬೇಕು. ನಾನು ಗಂಡುಡುಗೆಯನ್ನುಟ್ಟು ಯುದ್ಧಕ್ಕೆ ಹೋಗುತ್ತೇನೆ. ನಿಮ್ಮ ಹತ್ರ ಆಗುವುದಿಲ್ಲ ಅಂತಾದರೆ ಬಲ ಎಲ್ಲಿ ಅಂತ ಕೇಳಬೇಡ. ಎನಗೆ ಬಲ ಸಹದೇವ ಪಾರ್ಥಿವ ತನಯರೈವರು ಕಲಿ ಘಟವತ್ಕಜ ಜನಪ ದೃಪದಂಗಿಹುದು ಮೂರಕ್ಷೋಹಿಣಿಯ ಬಲವು. ನನ್ನ ಅಪ್ಪನ ಮನೆಯವರು ನನ್ನ ಬೆಂಬಲಕ್ಕಿದ್ದಾರೆ, ಅವರು ಮರ್ತಿಲ್ಲ. ನೀನು ಮರೆತರೂ ನಿನಗೆ ಹೇಳ್ತೇನೆ, ರಕ್ಕಸಿಯ ಗಂಡ ನಿನಗೆ ಹುಟ್ಟಿದ ಘಟೋತ್ಕಜ ನನ್ನ ಪರವಾಗಿ ನಿಲ್ತಾನಂತೆ. ನನ್ನ ಮಕ್ಕಳಿಗೆ ಗೊತ್ತಿದೆ, ಅವರು ಕಂಡಿಲ್ಲವಾದರೂ ಕೇಳಿದ್ದಾರೆ, ಅಮ್ಮನಿಗೆ ಅನ್ಯಾಯವಾಗಿದೆ, ನಮ್ಮ ಜೀವ ಯಾಕೆ ಬೇಕು, ಹಾಗಾಗಿ ಅದನ್ನು ಸೇಡನ್ನು ತೀರಿಸುವುದಕ್ಕೆ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಭಿಮನ್ಯು ಕೃಷ್ಣನ ಶಿಷ್ಯ, ಅವನು ನನ್ನ ಜೊತೆಗಿದ್ದಾನೆ. ಮುಂದಿನ ಮುಖವನ್ನು ನೋಡುವುದಾದರೆ ಭವಿಷ್ಯ ನನ್ನ ಜೊತೆಗಿದೆ, ವರ್ತಮಾನ ಸತ್ತು ಹೊರಗಿದೆಯಲ್ಲ. ಹಾಗಾಗಿ ನಿಮ್ಮ ಅನುಮತಿ ಬೇಕಾಗಿಲ್ಲ, ನಾನು ಹೋಗುತ್ತೇನೆ ನಿಮ್ಮಿಂದ ಆಗುವುದಿಲ್ಲ ಅಂತ ಹೇಳಿ
ನೀವು ಗಂಡಸರಲ್ಲ ಅಂತ ಒಪ್ಪಿಕೊಳ್ಳಿ, ನಾನೇ ತಾಯಿಯೇ ಮಕ್ಕಳನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಹೋಗುತ್ತೇನಂತೆ. ಆಗಲೇ ಯುದ್ಧ. ಏನೀಗ? ಆಹಾ ಆಹಾ, ಎದ್ದು ನಿಂತೇ ಅಲ್ಲ. ನನಗಲ್ಲ, ಮಾತಾಡಬೇಕಾದದ್ದು ಕೃಷ್ಣನಿಗೆ. ಈಗ ನನ್ನ ಭೀಮ ಸಿದ್ಧನಾದ. ಇದು ಪ್ರತಿ ಸಾರೆಯೂ ನಡೆಯುವ ಕೆಲಸ ಆಗಿತ್ತು. ಒಂದು ಸಾರೆ ಅಲ್ಲ, ನನ್ನಿಂದ ಆಗುವುದಿಲ್ಲ. ಒಂದಿಷ್ಟು ಅವನನ್ನು ಕೊರಳನ್ನು ಅಪ್ಪಿಕೊಳ್ಳಬೇಕು, ನಾನು ಕಣ್ಣೀರು ಹಾಕಬೇಕು, ನಿನ್ನಿಂದ ಆಗುವುದಿಲ್ಲ ಅಂತ ನಾನು ಸಿಟ್ಟು ಮಾಡಬೇಕು. ಎಲ್ಲ ಮಾಡಿದ ಮೇಲೆ ಯಾರಿರ್ತಾರೆ? ನನ್ನ ಅಣ್ಣನಿಗೆ ಹೇಳಿದ, ಎಲ್ಲವೋ ಕಂಸಾಂತಕನೇ, ಮಾವನನ್ನು ಕೊಂದವನೇ. ಆದದ್ದರಿಂದ ನನ್ನ ಅಣ್ಣ ಏನಾದರೂ ಹೇಳ್ಕೊಳ್ಳಿ, ಅವನು 5 ಊರು ಬೇಡಿದನಲ್ಲ, 3 ಊರು ಅವನಿಗಿರಲಿ, 2 ಊರು ನಾನೇ ತೆಗೆದುಕೊಳ್ತೇನೆ ಅಂತ ಹೇಳಿದ. ಕೌರವನ 2 ಊರುಗಳನ್ನು ಬಡಿದು ನಾನು ತೆಗೆದುಕೊಳ್ತೇನೆ. ಆದದ್ದರಿಂದ ಮಾಡಳುಕದೆ ಸಂಧಿಯ ಮುರಿದು, ನಿನಗೆ ಹೆದರಿಕೆಯ? ನಾನಿದ್ದೇನೆ, ಯಾರು ಬರಲಿ, ಈಶನ ಮರ ಹೋಗಲಿನ್ನು, ಯಾರು ಬೇಕಾದರೂ ಬರಲಿ, ನಾನಿದ್ದೇನೆ ಅಂತ ಭರವಸೆಯನ್ನು ಕೊಟ್ಟ. ಇದು ನನ್ನ ಭೀಮ, ಇದು ನನ್ನ ಭೀಮ. ಭೀಮನನ್ನೇ ನೆಚ್ಚಬೇಕು. ಯಾಕೆ ಅಂತ ಕೇಳಿದರೆ, ಕುರುಡನ ಮಕ್ಕಳಿಗೆ ಕತ್ತಲೆಯನ್ನು ತೋರಿಸುವುದಕ್ಕೆ ನನ್ನ ಭೀಮನೇ ಆಗಬೇಕು. ಉಳಿದವರೆಲ್ಲ ಸಂಗ್ರಹಿಸಿದ ಅಸ್ತ್ರಗಳು ಒಬ್ಬೊಬ್ಬರಿಗೆ ಅವರ ಸಹಾಯಕರಿಗೆ ವಿನಃ ನನ್ನ ಕಬರಿಗೆ ಕೈ ಹಚ್ಚಿದವರಿಗಲ್ಲ. ಹಾಗಾಗಿ ಆ ದಿನಕ್ಕಾಗಿ ಕಾದು ಕುಳಿತಿದ್ದೆ ನಾನು. ಯುದ್ಧ ಸಿದ್ಧವಾಯಿತು. ಸಂಧಾನದ ಮಾತನ್ನೇ ಆಡಿದನಂತೆ ನನ್ನ ಅಣ್ಣ. ಕುರುಡನ ಮಕ್ಕಳಿಗೆ ಭವಿಷ್ಯ ಕಾಣಬೇಕಲ್ಲ. ಹಾಗಾಗಿ ಅವರು ಯುದ್ಧವನ್ನೇ ಆಯ್ದುಕೊಂಡರು. ನಮಗೆ ಬೇಕಾದಿದ್ದು ಅದೇ ಆಗಿತ್ತು. ಆಯಿತಲ್ಲ. ನನ್ನಣ್ಣ ನನಗೆ ಸಮಾಧಾನ ಮಾಡುವಾಗ ಹೇಳಿದ, ತಂಗಿ, ನಾನು ನಿನಗಾಗಿ ಹೋಗಿ ಸಂಗರವ ಗಂಟಿಕ್ಕುವೆನು, ವಸುದೇವನಾಣೆ ದೇವಕಿ ಆಣೆ ಅಂತ ಹೇಳಿದ್ದ. ಹಾಗೆ ಆಣೆ ಹಾಕಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂದರೆ, 10ನೇ ಬಾರಿ ಅದನ್ನೇ ಹೇಳಿದರೆ ಯಾರಿಗೆ ನಂಬಿಕೆ ಬರ್ತದೆ? ಹಾಗಾಗಿ ಅವನು ಹೇಳಿದ, ಧರ್ಮರಾಯ ಏನಾದರೂ ಹೇಳಲಿ, ಲೋಕ ಏನು ಮಾಡುತ್ತದೆ ಎನ್ನುವುದು ಗೊತ್ತಿದೆ. ಆದ್ದರಿಂದ ದುಷ್ಟರನ್ನು ನಿನ್ನವರಿಂದ ಕೊಲ್ಲಿಸಿ ನಿನ್ನ ಮುಡಿಯನ್ನು ಕಟ್ಟಿಸುತ್ತೇನೆ ಅಂತ ಹೇಳಿದ. ಏನು ಭರವಸೆ ನನಗೆ. ಆದುದರಿಂದ ಯುದ್ಧದ ಸಿದ್ಧತೆಗಾಗಿ ಕಾಯುತ್ತಿದ್ದೆ. ನಾನೊಬ್ಬಳೇ ಅಲ್ಲ. ಸಂಧಾನಕ್ಕಾಗಿ ಹೋದಂತಹ ಶ್ರೀಕೃಷ್ಣ ವಿದುರನ ಮನೆಗೆ ಹೋದನಂತೆ. ಅಲ್ಲಿ ನನ್ನ ಅತ್ತೆ ಕೇಳಿದಳು, 13 ವರ್ಷಗಳಿಂದ ಮಕ್ಕಳ ಮುಖ ನೋಡಿಲ್ಲವಲ್ಲ ಅವಳು, ಹೇಗೆ ಮಾತಾಡಬಹುದು? ಮಕ್ಕಳ ಕುರಿತಾಗಿ ಮಾತಾಡುವುದಕ್ಕೆ ಮುಂಚೆಯೇ ಅವಳ ಮುಖದಲ್ಲೊಂದು ಅಳು ಬರಬಹುದು ಎಂಬ ನಿರೀಕ್ಷೆ ಸಾಮಾನ್ಯರಿಗಿತ್ತು. ನನ್ನ ಮಕ್ಕಳು ಯುದ್ಧಕ್ಕೆ ಸಿದ್ಧರೇ ಅಂತ ಕೇಳಿದಳಂತೆ. ಅಷ್ಟೇ ಅಲ್ಲ, ನಾನವರನ್ನು ಹಡೆದದ್ದು ಹೇಗೆ? ಅವರು ನನ್ನ ಮೂತ್ರದಲ್ಲಿ ಬಂದವರಲ್ಲ, ಸಂಕಲ್ಪದಲ್ಲಿ ಸಿದ್ಧಿಸಿದವರು ಅಂತ ಹೇಳಿದಳಂತೆ. ಅವಳು ನನ್ನ ಅತ್ತೆ. ವನವಾಸಕ್ಕೆ ಹೊರಡುವಾಗ ಧರ್ಮರಾಯನಿಗೆ ಹೀಗೆ ನಡೆದುಕೊಳ್ಳಬೇಕು ಅಂತ ಹೇಳಿದಳು. ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಪ್ರತ್ಯೇಕವಾಗಿ ಹೇಳಿದಳು, ಹೀಗೆ ನಡ್ಕೊಳ್ಬೇಕು, ಧರ್ಮರಾಯನ ಮಾತನ್ನು ಕೇಳಬೇಕು ಅಂತ. ನಾನು ಹೋಗಿ ನಿಂತು ಕೈ ಮುಗಿದಾಗ ಹೇಳಿದಳು, ಮಕ್ಕಳ ಚಿಂತೆ ನನಗಿಲ್ಲ, ಮಗು ನೀನಿದ್ದೀಯಲ್ಲ ಅಂತ. ಅಂತಹ ಅತ್ತೆ ಯಾರಿಗೆ ಸಿಕ್ಕಿಯಾಳು? ಹಾಗೆ ಲೋಕಕ್ಷೇಮವನ್ನು ಪ್ರತಿ ಕ್ಷಣದಲ್ಲೂ ಆಲೋಚಿಸಬಲ್ಲಂತಹ ಅತ್ತೆ ನನಗಿದ್ದಾಳೆ. ಅವಳ ಶಿಕ್ಷಣ ದೊಡ್ಡದು, ಅವಳ ತಾಳ್ಮೆ ದೊಡ್ಡದು. ಹಾಗಾಗಿ ಅವಳ ಸೊಸೆಯಾಗಿ ನಾನು ದುಷ್ಟ ಶಿಕ್ಷಣಕ್ಕಾಗಿ ಕಾದು ಕುಳಿತಿದ್ದೆ. ಭೀಷ್ಮರ ಸೇನಾಧಿಪತ್ಯದಲ್ಲಿ 10 ದಿನ ಕಳೆಯಿತು. 5 ದಿನ ದ್ರೋಣರು ಕಳೆದರು. ಮತ್ತೂ 1 ದಿನ ಕಳೆಯಿತು ಕರ್ಣನ ಸೇನಾಧಿಪತ್ಯದಲ್ಲಿ. ನಾನು ಕಾಯುತ್ತಿರುವ ದಿನ ಬರಲಿಲ್ಲ. 100ರಲ್ಲಿ 98 ಕಳೆದು ಹೋಯಿತು. 99ನೇವನು ಯಾರು ಅಂತ ನಾನೆಣಿಸುವಾಗ ನನಗೆ ಕರೆ ಬಂತು. ಯಾಕೆ? ರಣಾಂಗಣಕ್ಕೆ ಬರಬೇಕಂತೆ ಅಂತ. ಏನಾಯಿತು? ಕೊಂದನೇ ಭೀಮ, ಕೊಂದನೇ. ಕೊಂದನೇ ಕೌರವನನುಜ ಸಂಪನ್ನನೇ.
ಕೇಳಿದ ತಕ್ಷಣ ಓಡಿ ಬಂದಿದ್ದೇನೆ ರಣಾಂಗಣಕ್ಕೆ. ಓಹ್, ಭೀಮ ನಿಂತಿದ್ದಾನೆ. ಏನಿದು ಮುಖದ ತುಂಬ ರಕ್ತಗಳು? ಓಹೋ, ಕೆಳಗೆ ಬಿದ್ದಿದ್ದಾನಲ್ಲ ದುಶ್ಯಾಸನ. ಅವನನ್ನು ಸಿಗಿದು ಕೊಂದಿದ್ದಾನೆ. ಅವನ ಕೈ ನನ್ನ ಕಬರಿಗೆ ಬಂದಿತ್ತಲ್ಲ, ಆ ಕೈ ಅದು ಹುಡುಕಿದರೆ ಸಿಗದಷ್ಟು ದೂರ ಅದನ್ನು ಮುರಿದು ಚೆಲ್ಲಿದ್ದಾನೆ. ಓಹೋ, ನನ್ನ ಮುಡಿಗಾಗಿ ಕರುಳುಗಳು ಸಿದ್ಧವಾಗಿವೆ. ಕರುಳ ಮಾಲೆಯನ್ನು ಮುಡಿಸುತ್ತೇನೆ, ಬಾ ಸೈರಂದ್ರಿ ಅಂತ ಕರೀತಾ ಇದ್ದಾನೆ. ನಾನು ದ್ರೌಪದಿ ಪಾಂಚಾಲೆ ಅಂತ ಹೇಳಿದಾಗ ಅವನ ಕಷ್ಟ ನನಗರ್ಥವಾಗುತ್ತದೆ. ಅಗೋ ದುಶ್ಯಾಸನನನ್ನು ಮಾತಾಡಿಸಬೇಕಿತ್ತು. ಹೇಗಾಯಿತು ಅಂತ ಕೇಳಬೇಕಿತ್ತು. ಏನು ಮಾಡೋಣ, ಸತ್ತು ಹೊರಗಿದ್ದಾನೆ. ಇಡೀ ಕೌರವ ಸೇನೆ ಸ್ತಂಭೀಭೂತವಾಗಿದೆ. ಈ ಕಡೆಗೆ ನೋಡಿದರೆ ಪಾಂಡವರಲ್ಲಿಯೂ ಗಟ್ಟಿ ಉಸಿರಿಲ್ಲ. ನನ್ನ ಭೀಮ ನಿಂತ ಕ್ರಮ ಹಾಗುಂಟು. ಹೇಗೆ ನಿಂತಿದ್ದಾನೆ ರೌದ್ರವಾಗಿ. ಬಾ ಪಾಂಚಾಲಿ ಅಂತವನ ಕರೆಯುವಾಗ ಅವನ ಬಳಿ ಹೋಗಿ ಆಹಾ, ತೊಡೆಯ ಮೇಲೆ ಕೂಡಿಸಿಕೊಂಡು ರಕ್ತವನ್ನು ಎಣ್ಣೆಯಾಗಿ ಸವರಿ ಅಗೋ ಕರುಳನ್ನು ಮುಡಿಸಿ ಈಗ ಸಮಾಧಾನವಾಯಿತೆ ಅಂತ ಅವನು ಕೇಳ್ತಾ ಇದ್ರೆ, ನರಸಿಂಹನ ತೊಡೆಯಲ್ಲಿ ಕುಳಿತ ಲಕ್ಷ್ಮಿಯಾಗಿದ್ದೇನೆ ನಾನು. ಈ ದುಷ್ಟನಿಗೆ ಇಂತಹ ಶಿಕ್ಷೆ ಆಗಬೇಕಿತ್ತು. ಇದು ರಕ್ಕಸರ ರೀತಿ, ಮನುಷ್ಯರ ಕ್ರಮ ಅಲ್ಲ ಅಂತ ಕಂಡವರು ಹೇಳುವ ಸ್ಥಿತಿಯುಂಟು. ಆದರೆ ನನಗಾದ ನೋವನ್ನು ನೆನೆದರೆ ಹೇಗಿತ್ತು? ಅಂದು ದ್ಯೂತದಲ್ಲಿ ಧರ್ಮರಾಯ ತನ್ನನ್ನೂ ಸೋತ ಮೇಲೆ ನನ್ನನ್ನು ಸೋತನಂತೆ ಪ್ರಾತಿಕಾಮಿ ಬಂದು ಹೇಳಿದ, ಸಭೆಗೆ ಬರಬೇಕಂತೆ, ನಿನ್ನನ್ನು ಸೋತಿದ್ದಾನೆ ಎಂದು. ಯಾವಾಗ ಸೋತ? ಹೇಗೆ ಸೋತ? ನನ್ನ ಪ್ರಶ್ನೆಯನ್ನು ಕಳುಹಿ ಉತ್ತರವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ಉತ್ತರ ಬರಲಿಲ್ಲ. ಉತ್ತರವಾಗಿ ಬಂದವನು ದುಶ್ಯಾಸನ. ನನ್ನ ಕಬರಿಗೆ ಕೈ ಇಕ್ಕಿದನಲ್ಲ, ಆ ನೋವು ನೆನಪಾದರೆ ಈ ದುಶ್ಯಾಸನನಿಗೆ ಆದದ್ದು ಕಡಿಮೆ ಅನ್ನಿಸಿಬಿಡ್ತದೆ ನನಗೆ. ಏನು ನನ್ನ ಮುಡಿಗೆ ಹಚ್ಚಿದ ಕೈ ಈಗ ತುಂಡಾಗಿದೆ. ನಿನಗೆ ಆ ಸೊಕ್ಕು ಅಡಗಿದೆ. ಬಂದು ಹೇಳಿದೆಯಲ್ಲ. ಏನು ಹೇಳಿದೆ? ಪುಷ್ಪವತಿಯಾದರೆ ಫಲವತಿಯಾಗು ಬಾ ಎಂದು. ಕೈ ಇಕ್ಕಿದ್ದಕ್ಕೆ ಇಂದು ಫಲ ಸಿಕ್ಕಿದೆ ನಿನಗೆ. ತಿಳಿಸಿ ಹೇಳಬೇಕಿತ್ತು. ಆದರೆ ಏನು ಮಾಡೋಣ, ನೀನು ಬದುಕಿಲ್ಲ. ನಿನ್ನನ್ನು ಬದುಕಿಸುತ್ತೇನೆ ಎನ್ನುವರು ಯಾರಿದ್ದಾರೆ? ಎಲ್ಲ ದಾಳದ ನಿಪುಣರೇ ವಿನಃ ಕಾಳಗದ ನಿಪುಣರಲ್ಲ. ಯಾರಿದ್ದಾರೆ ನಿನ್ನ ಬಳಿಯಲ್ಲಿ ಇಂದು? ಬರ್ತಾರೆಯೋ? ಅಂದು ತೊಡೆ ತಟ್ಟಿದ ಮೈಯಲ್ಲಿದ್ದಾನೆ. ಹೋಗಿ ಸೇರಿಕೋ ಇವನ ಅಂತಃಪುರವನ್ನು, ಸುಖವಾಗಿರುತ್ತೇವೆ ಅಂತ ಹೇಳಿದ ಎಲ್ಲಿದ್ದಾನೆ ಶಕುನಿ? ನಾನವನು ಅಂದು ಸಭೆಗೆ ಬಂದು ನಿನ್ನನ್ನು ಬಿಡು, ಇವರನ್ನೆಲ್ಲ ಕೇಳಿದ್ದೆನಲ್ಲ ತುಂಬಿದ ಸಭೆಯಲ್ಲೇ, ಹಾ ಯುಧಿಷ್ಠಿರ ಎಂದು ಕರೆದು ಮಾತಾಡಿಸಿದ್ದೆನಲ್ಲ. ಜಯ ಮಾತೃತನಯರೇ ಹಾಧರ್ಮಾತ್ಮಜ ಹಾವೃಕೋದರ ಹಾಧನಂಜಯ ಮಾತೃತನಯರೇ. ಈ ದುರಾತ್ಮನು ಕಾದುಕೊಳ್ಳಿರಿ ನಿಮ್ಮ ತತಿಯನು. ಕರುಣೆಗೆ ಹೆಸರಾದ ಯುಧಿಷ್ಠಿರ ಎಲ್ಲಿದ್ದೀಯ? ಯುಧಿಷ್ಠಿರ ಧರ್ಮಾತ್ಮಜ, ನೋಡು, ಈ ದುರುಳ ನನ್ನ ಸೀರೆಗೆ ಕೈ ಹೆಚ್ಚಿದ್ದಾನೆ. ನನ್ನನ್ನು ರಕ್ಷಿಸಿಕೊಳ್ಳಲಾರೆಯ? ಸತ್ತ ತಮ್ಮಂದಿರನ್ನು ಉತ್ತರ ಕೊಟ್ಟು ಬದುಕಿಸಿಕೊಳ್ಳಬಲ್ಲ ನೀನು, ಸಾಯುತ್ತಿರುವ ನನ್ನನ್ನು ಬದುಕಿಸಿಕೊಳ್ಳಲಾರೆಯ? ಎಲ್ಲಿ ಹೋಯಿತು ನಿನ್ನ ಧರ್ಮ ಪ್ರಜ್ಞೆ? ನೀನಿದ್ದರೆ ಧರ್ಮ ಬದುಕುತ್ತದೆ. ಪಾಂಡವರು ಎಲ್ಲಿದ್ದಾರೆ? ಅಜ್ಞಾತದಲ್ಲಿ ಅಂತ ಕೇಳಿದರೆ ಇದೇ ಸಭೆಯಲ್ಲಿರುವ ಮಾತು ಬಂದಿತ್ತಂತಲ್ಲ. ಛೇ, ಏನು ಮಾಡಲಿ?
ಯಾರನ್ನೂ ಬದುಕಿಸಿಕೊಳ್ಳಬಲ್ಲ. ಎಲ್ಲರಿಗೂ ಊಟವಾಯಿತೆ? ಅರಮನೆಯ ಹಸುಗಳಿಗೆ ಗ್ರಾಸವನ್ನು ಕೊಟ್ಟರೆ, ಗಿಳಿಗಳಿಗೆ ಹಣ್ಣನ್ನು ತಿನ್ನಿಸಿದರೆ ಕೆಲಸದವರ ಊಟವಾಯಿತೆ? ಹಾಗಿದ್ದರೆ ನನಗೆ ನೀಡಿ ಅಂತ ಹೇಳಿದ ಮಹಾರಾಜನ ಕರುಣೆ ಎಲ್ಲಿ ಹೋಯಿತು ಧರ್ಮರಾಯ ಇಂದು? ಏ ಭೀಮ, ವಿಷವನ್ನು ಕೊಟ್ಟರೂ ಉಣ್ಣಬಲ್ಲೆ ಎಂಬ ಧೈರ್ಯದವನು ನನಗೀಗ ವಿಷ ಉಣ್ಣಿಸುತ್ತಿದ್ದಾರೆ. ತಡೆಯಲಾರದೆ ಹೋಯಿತೆ ನಿನ್ನ ಕೈ. ಎಲ್ಲಿ ಹೋಗಿದ್ದಾನೆ ಈ ಧನಂಜಯ? ಅಗ್ನಿಗೆ ಮನೆ ಕಟ್ಟಿ ಮಳೆಯನ್ನು ತಡೆಯಬಲ್ಲೆ ಅಂತ ಹೇಳಿದವನು ನನಗೆ ಬೆಂಕಿ ಬಿದ್ದಿದೆಯಪ್ಪ. ಈಗ ನನಗೊಂದು ಮರ್ಯಾದೆಯ ಮನೆ ಕಟ್ಟಲಾರೆಯ? ಎಲ್ಲಿದ್ದಾರೆ ಜ್ಞಾನಿಗಳು, ನಕುಲ ಸಹೋದರರು? ಸಹದೇವನೆಲ್ಲಿ? ಎಲ್ಲಿದ್ದಾರೆ ಈ ದುಷ್ಟ? ಪರಶುರಾಮರ ಶಿಷ್ಯರಿದ್ದಾರೆ ಸಭೆಯಲ್ಲಿ, ಎಲ್ಲಿದ್ದಾರೆ? ಕ್ಷತ್ರಿಯ ದೌಷ್ಟ್ಯವನ್ನು ಮೆಟ್ಟಿ ಮೆರೆಯುವುದಕ್ಕಾಗಿಯೇ ಅವತಾರ ತಾಳಿ ಬಂದವರ ಶಿಷ್ಯರು ಶಾಪಾದಪಿ ಶರಾದಪಿ ದ್ರೋಣರಿದ್ದಾರೆ. ಒಬ್ಬರಾದರೂ ಈ ಕಡೆಗೆ ನೋಡಬಲ್ಲರೇ? ಕಾಣುವ ಕುತೂಹಲವಿದ್ದರೂ ನೋಡುವ ಧೈರ್ಯವಿಲ್ಲ ಇವರಿಗೆ. ಇಂತಹ ಸ್ಥಿತಿಯಲ್ಲಿದ್ದಾರೆ. ಕಣ್ಣಿದ್ದವರು ಮಾತಾಡುವುದಿಲ್ಲ. ಹಾಗಿದ್ರೆ ಏನು ಮಾಡಲಿ? ಕಣ್ಣು ಕಟ್ಟಿಕೊಂಡವರಿಗೆ ಕರುಳಿದೆಯೇ ಅಂತ ಕೇಳಬೇಕಲ್ಲ ನಾನು. ನಿನಗೆ ಗಾಂಧಾರಿ ಉಸಿರವ ನಿನ್ನ ಸುತಗೆ ವಸನದ ಸರಗನಿಗ ಬಿಡಹೇನು ಪಾಪಿ ಅಸುರನು ನಿನ್ನ ಮಗ ವಸನದ ಸರಗನಿಗ ಬಿಡಹೇಳು ಪಾಪಿ ಅಸುರನು ನಿನ್ನ ಮಗ. ಗಾಂಧಾರಿ ದೇವಿ, ಅತ್ತೇ ಗಾಂಧಾರಿ, ನೀನು ಹೆಣ್ಣಲ್ಲವೇ? ನೀನು ಹಡೆಯಬೇಕೆಂದು ಬಯಸಿದ್ದು ದೊಡ್ಡದನ್ನು. ಏನು ಮಾಡೋಣ? ಅಸೂಯೆಗೆ ಹೊಟ್ಟೆ ತಿಕ್ಕಿಕೊಂಡೆಯಂತೆ ಆ ಮುದ್ದೆಗಳೆಲ್ಲ ಬೆಳೆದು ನಿಂತಿವೆ ಅಮ್ಮ. ಅವನೀಗ ನಿನ್ನ ಮಗ ದುಶ್ಯಾಸನನನ್ನ ಸೆರಗಿಗೆ ಕೈ ಇಕ್ಕಿದ್ದಾನೆ. ಕಣ್ಣು ಕಟ್ಟಿಕೊಂಡಿದ್ದು ಇದಕ್ಕಾಗಿಯೇ ಅಮ್ಮ. ನನ್ನ ಮಕ್ಕಳ ಕಷ್ಟವನ್ನು ದುಷ್ಟವನ್ನು ನೋಡಲಾರೆ ಎನ್ನುವುದಕ್ಕಾಗಿ ಕಣ್ಣು ಕಟ್ಟಿಕೊಂಡೆಯ? ಒಮ್ಮೆ ಒಮ್ಮೆ ಕಣ್ಣು ಬಿಡಬೇಡ, ಅಂತರಂಗಕ್ಕೆ ಅರಿವಾಗುತ್ತದಲ್ಲ. ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ತುಂಬದ ಸಭೆಯಲ್ಲಿ ಯಾರನ್ನು ಬೇಡಲಿ ಹೇಳು? ತಾಯಿಯ ಮಾತನ್ನು ಮಕ್ಕಳು ನಡೆಸಲಾರರೆ? ಒಂದು ಮಾತು ತಾಯಿ, ನಿನ್ನ ಮಗ ದುಷ್ಟನಾಗಿದ್ದಾನೆ, ರಕ್ಕಸನೇ ಆಗಿದ್ದಾನೆ. ಏನು ಧೈರ್ಯ ಈ ಸಭೆಯಲ್ಲಿ? ಒಬ್ಬ ಮಗ ತೊಡೆ ತಟ್ಟುತ್ತಾನೆ, ಇನ್ನೊಬ್ಬ ಸೆರಗಿಗೆ ಕೈ ಇಕ್ಕುತ್ತಾನೆ. ವಿಕರ್ಣನೇನೋ ನನ್ನ ಪರವಾಗಿ ಒಂದು ಮಾತು ಹೇಳಿದ, ಆದರೆ ಕರ್ಣ ಅದನ್ನು ಮೀರಿ ಮಾತಾಡಿದ. ನಿನ್ನವರೆಲ್ಲ ಸೇರಿ ಇಂತಹ ದೌಷ್ಟ್ಯಕ್ಕೆ ಕೈ ಇಕ್ಕಿದ್ದಾರೆ. ತುಂಬಿದ ಸಭೆಯಮ್ಮ ನಿನ್ನ ಪಕ್ಕದಲ್ಲಿ ಕುರುಡರ ಅರಸ ಕುಳಿತುಕೊಂಡಿದ್ದಾನೆ. ಎಲ್ಲರೂ ಇದ್ದಾರೆ, ಈ ಎಲ್ಲರೂ ಸುಮ್ಮನಿದ್ದಾರೆ. ನೀನಾದರೂ ಮಾತಾಡಬಾರದೆ? ನೀನಾದರೂ ಮಾತಾಡಬಾರದೆ? ಏನು ಮಾಡೋಣ? ಕಣ್ಣು ಕಟ್ಟಿಕೊಂಡವರಿಗೆ ಕರುಳೂ ಕಾಣಲಾರದು. ತಾಯಿ, ಹಡೆಯುವಾಗ ಈ ಮಕ್ಕಳು ನಿನಗೆ ಬೇಕಿರಲಿಲ್ಲ. ಬೆಳೆದ ಮೇಲೆ ಇವರ ಮೇಲೆ ಇಷ್ಟು ಮೋಹ ಬಂತಲ್ಲ ನಿನಗೆ. ನನಗೆ ನನ್ನ ದೇಹದ ಮೇಲೆ ಮೋಹವಲ್ಲ, ನನ್ನ ಮರ್ಯಾದೆಯ ಮೇಲೆ ಮೋಹವಿದೆ. ಪಾಂಚಾಲಿಯ ಮಾನ ಹೋಗುತ್ತಿಲ್ಲ, ಸಭೆಯ ಮಾನ ಹೋಗುತ್ತಿದೆ. ಭರತ ವರ್ಷದ ಮೌಲ್ಯಮಾನ ಹೋಗುತ್ತಿದೆ. ಎಲ್ಲ ಹಿರಿಯರು ಕುಳಿತಿದ್ದೀರಲ್ಲ, ಸಭೆಯಲ್ಲ, ಮೂರ್ಖರ ನೆರವಿ. ಯಾರಿದ್ದಾರೆ ಇಲ್ಲಿ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾಗದ ಶಾಸ್ತ್ರಿತನ ಇದ್ದೇನು ನಿಮಗೆ ಪ್ರಯೋಜನ? ಯಾರಿದ್ದೀರಿ? ಯಾರನ್ನು ಕೇಳುವುದು? ತಂದ ಹೆಣ್ಣು ಮೈಸುಟ್ಟುಕೊಂಡಾಗ ನಿಂತು ನೋಡಿದ ಭೀಷ್ಮರನ್ನು ಕೇಳಲೇ? ತುತ್ತು ಅನ್ನಕ್ಕಾಗಿ ರಾಜಾಶ್ರಯವನ್ನು ಬಯಸಿದವರು ಮಗನನ್ನು ತಿದ್ದಲಾರದಂತಹ ದ್ರೋಣರನ್ನು ಕೇಳಲೇ? ಮಕ್ಕಳು ಮಾತು ಕೇಳುವುದಿಲ್ಲ,
ನನ್ನ ಮಕ್ಕಳು ಇರುವುದೇ ಹೀಗೆ, ನೀವು ಕಾಡಿನಲ್ಲಿರಿ ಅಂತ ಸೂಚನೆ ಕೊಟ್ಟಂತ ಧೃತರಾಷ್ಟ್ರನನ್ನು ಕೇಳಲೇ? ಯಾರನ್ನು ಕೇಳಲಿ? ಇಡೀ ಸಭೆ ಇದೆ, ಭರತ ಖಂಡದ ಎಲ್ಲರೂ ಬಂದು ಕುಳಿತಿದ್ದಾರೆ. ಹಸ್ತಿನಾವತಿಯ ಸಭೆ. ಯಾರಿಗೂ ಆನೆಯ ನಡೆ ಗೊತ್ತಿಲ್ಲ. ಇವರನ್ನು ಏನು ಮಾಡಲಿ? ಇವ ಬಿಡುವುದಿಲ್ಲ ಅಂತಾದರೆ ಇವನಲ್ಲ, ನನ್ನ ಕೇಶಕ್ಕೆ ಕೈ ಹಾಕಿ ಕೆದರಿದನಲ್ಲ, ಕೇಶವನೇ ಕರುಣದಿ ಕಾಯೋ ಗೋವಿಂದ. ಕೃಷ್ಣ ಗೋವಿಂದ ಕರುಣದಿ ಕಾಯೋ ಗೋವಿಂದ. ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ವಾಸುದೇವ, ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ಗೋವಿಂದ ವಸುದೇವ ಕಂದ. ಗತಿಹೀನರಿಗೆ ನೀ ಗತಿಯೋ, ಗತಿಹೀನರಿಗೆ ನೀನೇ ಗತಿಯೋ. ಕೃಷ್ಣ ಲಕ್ಷ್ಮೀಪತಿ ಎನ್ನ ಮಾನವ ಈಗ ಕಾಯುವುದು ನೀ ಗತಿಯು ಮಾನ. ಕಾಯೋ ಗೋವಿಂದ ಕರುಣದಿ ಕಾಯೋ ಪತಿತ ಪವನ ಪಾವದೂರ. ರತಿ ಪತಿ ಪಿತ ಕಮಲಾಕ್ಷ ಭಕುತ ಮಂದಾರ. ಕೃಷ್ಣ ಪಾಪದುರ ಭಕುತ ಮಂದಾರ ಭಕುತ ಮಂದಾರ. ಮುಕುಂದ, ಕರುಣದಿ ಕಾಯೋ, ಕರುಣದಿ ಕಾಯೋ, ಕರುಣದಿ ಕಾಯೋ ಗೋವಿಂದ. ಆ ಗೋವಿಂದ. ಕೃಷ್ಣ ಕೃಷ್ಣ ಕೃಷ್ಣ. ಇಡೀ ಸಭೆಯಲ್ಲಿ ಹೆಣ್ಣಿನ ಮಾನಕ್ಕೆ ರಕ್ಷಣೆ ಕೊಡಬಲ್ಲ ಒಬ್ಬರೂ ಇಲ್ಲ. ಕೃಷ್ಣ, ಏನು ಅವಮಾನ ಇದು? ನನಗಲ್ಲ, ಭರತ ವರ್ಷದ ಅವಮಾನ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದೆಯಲ್ಲ, ಪಾಂಡವರ ಮಾನ ಕಳೆದು ಹೋಗಿದೆ ಕೃಷ್ಣ. ಜಗತ್ತಿನಲ್ಲಿ ಮರ್ಯಾದೆಗೆ ಸ್ಥಾನವಿಲ್ಲ. ಎಲ್ಲಿಯೋ ಕಾಡಿನಲ್ಲಿ ಅಲ್ಲ, ನಾಡಿನಲ್ಲಿ ತುಂಬಿದ ಸಭೆಯಲ್ಲಿ, ಭರತ ವರ್ಷದ ಎಲ್ಲ ಮುಖಂಡರು ಕುಳಿತಿರುವ ಸಭೆಯಲ್ಲಿ ಹೀಗೆ ನಡೆದಿದೆ ಕೃಷ್ಣ. ಕೈ ಎತ್ತಿ ಕರೆಯುತ್ತಿದ್ದೇನೆ ಗೋವಿಂದ, ನೀನು ಸೀರೆಯನ್ನು ಅಪಹರಿಸಬಲ್ಲೆಯಾದರೆ ಕೊಡಬಲ್ಲೆಯಲ್ಲವೇ? ಆದದ್ದರಿಂದ ಕೃಷ್ಣ ಬೇಡುತ್ತಿದ್ದೇನೆ. ನಿನ್ನ ತಾಯಿ ನಿನ್ನ ಮುಖ ನೋಡುವಾಗ 7 ಮಕ್ಕಳನ್ನು ಕಳೆದುಕೊಂಡಳಂತೆ. ನಾನಿನ್ನೆಷ್ಟು ಕಳೆದುಕೊಳ್ಳಬೇಕು ಕೃಷ್ಣ? ಕೃಷ್ಣ, ನನಗೆ ಬದುಕನ್ನು ನೀಡು, ಮರ್ಯಾದೆಯನ್ನು ನೀಡು, ಬಟ್ಟೆಯನ್ನು ನೀಡು. ಬಟ್ಟೆಯಲ್ಲಿ ಇನ್ನೂ ಬದುಕಲು ಸಾಧ್ಯವಿಲ್ಲ. ಆದದ್ದರಿಂದ ನೀನೇ ನೀಡಬೇಕು ಕೃಷ್ಣ. ಗೋವಿಂದ ದೇವಕಿ ನಂದನ. ಕೃಷ್ಣ ಕೃಷ್ಣ, ಇದೇನಿದು? ಸೆಳೆಯುತ್ತಿದ್ದವನ ಕೈ ಸೋಲುತ್ತಿದೆ. ನನ್ನಣ್ಣ ಬಂದನಲ್ಲ, ಇಷ್ಟೂ ಜನ ಇದ್ದು ಇವರ್ಯಾರು ಗಂಡಸರಲ್ಲ ಅಂತ ಆಯ್ತಲ್ಲ. ಹೇಳ್ತಾರೆ ಕೃಷ್ಣನಲ್ಲಿ ಎಂತಹ ಸಾಮರ್ಥ್ಯವಿದೆ ಅಂದರೆ ಯಾವ ಗಂಡಸೂ ಅವನೆದುರು ಹೆಣ್ಣಾಗಿ ಬಿಡ್ತಾನೆ ಅಂತ. ಆದರೆ ಭರತ ವರ್ಷದ ಗಂಡಸರೆಲ್ಲ ಅವನೆದುರು ಹೆಣ್ಣಾದದ್ದಲ್ಲ, ಷಂಡರಾದರು. ಅದನ್ನು ನೆನೆದಾಗ ಈ ದುಶ್ಯಾಸನನಿಗೆ ಈಗ ನಡೆದ ಘಟನೆ ತಪ್ಪು ಅಂತ ಅನ್ನಿಸ್ತದೆಯೇ? ಇವನನ್ನು ಸೆಳೆದದ್ದು, ಸುಲಿದದ್ದು, ಇವನನ್ನು ಸಿಗಿದದ್ದು, ರಕ್ತವನ್ನು ಕುಡಿದದ್ದು, ಕೈಯನ್ನು ಮುರಿದದ್ದು, ಕರುಳನ್ನು ಮುಡಿದದ್ದು
ಯಾವುದೂ ತಪ್ಪಲ್ಲ. ಆದ ತಪ್ಪಿಗೆ ಶಿಕ್ಷೆಯಾಗಲೇಬೇಕು. ಯುದ್ಧ ಮುಗಿದ ಮೇಲೆ ನನಗೂ ಅನ್ನಿಸಿದ್ದಿದೆ, ನಾನು ಮುಡಿದದ್ದು ದುಶ್ಯಾಸನನ ಕರುಳುಗಳನ್ನಲ್ಲ, ನನ್ನ ಮಕ್ಕಳ ಕರುಳುಗಳನ್ನೇ ಎಂದು. ಉಳಿದರೆ ನನ್ನ ಮಕ್ಕಳು ಯಾರು ಉಳಿದರು? ಬದುಕುವುದಕ್ಕೆ ಭವಿಷ್ಯವನ್ನು ಹೊತ್ತವರೆಲ್ಲ ನನ್ನ ಸೇನೆಯಲ್ಲಿದ್ದಾರೆ ಅಂತ ಭೀಮನಿಗೆ ಹೇಳಿದ್ದೆ. ಅವರ್ಯಾರೂ ಉಳಿದಿಲ್ಲ. ಈಗ ಒಬ್ಬನನ್ನು ಉಳಿಸಿಕೊಳ್ಳುವಾಗಲೂ ಕೃಷ್ಣನ ಕಾಲಿಗೆ ಬೀಳಬೇಕಾಯಿತು ನಾವು, ಒಬ್ಬ ಪರೀಕ್ಷಿತನನ್ನು ಉಳಿಸಿಕೊಳ್ಳುವುದಕ್ಕೆ. ಹೌದು, ನಾನು ಬದುಕಿದ ಕಾಲದಲ್ಲಿ ಗಟ್ಟಿ ಗಂಡಸರೆಲ್ಲ ನನ್ನನ್ನು ಕಂಡವರು. ಒಂದೋ ಪಾಂಡವರು ನನ್ನವರು. ಈ ಕಾಲದಲ್ಲಿ ಯಾರು ಯಾರು ಅಂತ ಕೇಳಿದರೆ ಶಲ್ಯ, ಕೀಚಕ, ಮಾಗಧ ಅಂತೆಲ್ಲ ಅವರೆಲ್ಲ ನನ್ನ ಸ್ವಯಂವರಕ್ಕೆ ಬಂದಿದ್ದರಂತೆ. ಆಸೆ ದೊಡ್ಡದೆ. ಸಿಂಹಾಸನವನ್ನು ಪಟ್ಟವಿಲ್ಲದಿದ್ದರೂ ಆಳುತ್ತೇನೆ ಎನ್ನುವ ಕೌರವ, ಈ ಕರ್ಣ, ಇವರೆಲ್ಲರೂ ನನ್ನ ಬೆನ್ನು ಬಿದ್ದವರೇ. ಏನು ಗುಟ್ಟು ಅಂತ ಕೇಳಿದರೆ ಮನಸ್ಸಿನಲ್ಲಿರುವ ಗುಟ್ಟನ್ನೆಲ್ಲ ಹೇಳಲೇಬೇಕಾದ ಒಂದು ಸಂದರ್ಭ ಬಂದಿತ್ತು. ಆಗ ನಾನು ಹೇಳಿದ್ದೆ, ಮನದೊಳಾರಾಗಿಹುದು ಅಂತ. ಏನದು? ಕುತೂಹಲ. ಧರ್ಮರಾಯನ ವಿವೇಕ, ಭೀಮನ ಬಲ, ಅರ್ಜುನನ ರಸಿಕತೆ, ನಕುಲನ ಸೌಂದರ್ಯ, ಸಹದೇವನ ಜ್ಞಾನ, ಇವೈದು ಒಂದಾಗಿ ನಿಂತರೆ ಅಂತ ಒಂದು ಸಾರಿಯಾದರೂ ಅನ್ನಿಸದೇ ಹೋಗುತ್ತದೆಯೋ ಅದು 6. ಮನದೊಳಾರಾಗಿಹುದು ಅಂದರೆ ಅದು ಬರಲಿಲ್ಲ. ಅವೈದನ್ನು ಪ್ರತ್ಯೇಕವಾಗಿಯೇ ಅನುಭವಿಸಬೇಕಾದ ಅನಿವಾರ್ಯತೆ ನನ್ನ ಪಾಲಿಗೆ ಬಂದಿತ್ತು. ಕೂಡಿಸಿಕೊಳ್ಳಬೇಕಿತ್ತಷ್ಟೇ. ಆದರೂ ಮನಸ್ಸಿನಲ್ಲಿ ಲೋಕದ ವೀರರೆಲ್ಲ ನನ್ನ ಗಂಡಂದಿರು ಅಂತ ಹೇಳಿಕೊಳ್ಳುವುದಿದ್ದರೂ ಕೂಡ ಆಸರಕ್ಕೆ ಬೇಸರಕ್ಕೆ ಯಾರಾದರೂ ಆಸರಕ್ಕೆ ಬೇಸರಕ್ಕೆ ಭಾವದುತ್ಕಟ ಕ್ಷಣಕ್ಕೆ ಕೇಶವನ ನಿಂದ ನೆನೆದು ಬದುಕಿದೆನಲ್ಲ. ಕೇಶವನೇ ನಿನ್ನ ನೆನೆದು ಬದುಕಿದೆನಲ್ಲ. ಕೃಷ್ಣ, ನಾಶವಾದಯ ನಾಶವಾದಯ ಕೃಷ್ಣ ಈರಸೆಯೊಳೆ ನಿಹುದು ಈಸಲೇಕಿನ್ನು ಬಯಲಿ. ಮಹಾರಾಣಿಯಾಗಿ ಹಸ್ತಿನಾವತಿಯಲ್ಲಿ ಆಳುತ್ತಿದ್ದ ಕಾಲ. ಯುದ್ಧ ಮುಗಿದ ಮೇಲೂ ನನ್ನವರು ಸ್ಮಶಾನಕ್ಕೆ ಅರಸನಾಗಲಾರೆ, ನಾನು ಅರಣ್ಯಕ್ಕೆ ಹೋಗುತ್ತೇನೆ ಅಂತ ಕುಳಿತಿದ್ರು. ಸತ್ತರು, ಉಳಿದವರಿಗೆ ಬದುಕಿದೆ. ಹಾಗಾಗಿ ನಮ್ಮ ಮಕ್ಕಳು ಸತ್ತರೂ ಉಳಿದ ಮಕ್ಕಳನ್ನು ಬದುಕಿಸುವ ಹೊಣೆ ಅರಸನಿಗೇ ಇದೆ ಅಂತ, ಅರಸನಾಗಬೇಕು ಅಂತ ಒತ್ತಾಯ ಮಾಡಿದವಳು ನಾನು. ರಾಣಿಯಾಗಿ ನಿಶ್ಚಿಂತೆಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಂಡವಳು. ಎಷ್ಟು ವರ್ಷ, ಎಷ್ಟು ಕಾಲ. ಮೊನ್ನೆ ಬಂದ ಸುದ್ದಿ ನಮ್ಮೆಲ್ಲರನ್ನು ಆಘಾತಕ್ಕೆ ಎಳೆದಿದೆ. ಈ ಬದುಕಿನಲ್ಲಿ ಆಸರಕ್ಕೆ ಬೇಸರಕ್ಕೆ ನಾನು ಅವಲಂಬಿಸಿದ್ದು, ಆಲಂಬನಕ್ಕೆ ಬಯಸಿದ್ದು ಕೃಷ್ಣನನ್ನು. ಯಾವ ಸಂದರ್ಭದಲ್ಲಿ ಅವನು ಕಾಯಲಿಲ್ಲ ನನ್ನನ್ನು? ತಂಗಿ, ನಾನಿದ್ದೇನೆ ಅಂತ ಹೇಳಿದ್ದ. ದೂರ್ವಾಸರು ಬಂದು ಹಸಿವೆಯಾಗಿದೆ ಅಂತ ಹೇಳಿದಾಗ ಏನು ಮಾಡುವುದು? ಎಲ್ಲರೂ ಕೈಕಾಲು ಬಿಟ್ಟು ಕುಳಿತಿದ್ದರಲ್ಲ. ಕೃಷ್ಣ, ವಾಸುದೇವ, ಯಾದವ, ಮಾಧವ ಅಂತ ನಾನು ಕರೆದಾಗ ಬಂದು ತೊಳೆದಿಟ್ಟ ಪಾತ್ರೆಯ ತುದಿಯಲ್ಲಿ ಅಂಟಿದ ಅಗುಳೊಂದನ್ನು ನುಂಗಿದ. ದೂರ್ವಾಸರು ಉಗುಳು ನುಂಗಿದರು. ಹಸಿವೆ ಬಗೆಹರಿಯಿತಲ್ಲ. ಹಾಗೆ ನನ್ನನ್ನು ಕಾದಿದ್ದಾನೆ ಕೃಷ್ಣ. ಇನ್ನೆಲ್ಲಿ ಬದುಕಿನ ಬಟ್ಟೆ ಎನ್ನುವಾಗ ಅಕ್ಷಯಾಂಬರವನ್ನು ನೀಡಿ ಕಾದಿದ್ದಾನೆ. ಆ ಕೃಷ್ಣನೇ ಇಲ್ಲ ಎಂದ ಮೇಲೆ ಇನ್ನು ಈ ಭವದಲ್ಲಿ ಈಸುವುದಕ್ಕೇನುಂಟು? ಕೇಶವನೇ ಇಲ್ಲವ ಅಂತೆ. ಈಗ ನಮ್ಮವರು ನಿರ್ಣಯ ಮಾಡಿದ್ದಾರೆ, ಸಾಕಿನ್ನು ಬದುಕು ಅಂತ. ಕೃಷ್ಣನಿಲ್ಲ, ಮಮ ಪ್ರಾಣಾಹಿ ಪಾಂಡವ. ಪ್ರಾಣವನ್ನು ಬಿಟ್ಟು ಹೋದನೆ ಅವನು. ಆದರೆ ದ್ವಾರಕೆ ಮುಳುಗಿ ಹೋಯಿತು.
ಯಾದವರೆಲ್ಲ ಹೊಡೆದುಕೊಂಡು ಸತ್ತರು, ಹಾಗಿದ್ದರೆ ಹಸ್ತಿನಾವತಿಯವರಿಗೇನು ಅಂತ ಕೇಳಿದರೆ ಮಹಾಪ್ರಸ್ಥಾನ ಅಂತ ಹೇಳಿದ್ದಾರೆ. ಎಲ್ಲರೂ ಸಿದ್ಧವಾಗಿದ್ದೇವೆ. ಹಾಗಾಗಿ ಹೀಗೋ ಹಸ್ತಿನಾವತಿಯನ್ನು ಬಿಟ್ಟು ಇಷ್ಟು ಕಾಲ ಬದುಕನ್ನು ಕಟ್ಟುವುದು ಅಂತ ಇತ್ತು. ಈಗ ಕಳೆದುಕೊಳ್ಳುವುದು ಅಂತಾಗಿದೆ. ಬದುಕಿನ ಬೆನ್ನು ಹತ್ತಿ ಅಜ್ಞಾತವನ್ನು ಆಚರಿಸಿದ್ದೇವೆ, ವನವಾಸವನ್ನು ಕಂಡಿದ್ದೇವೆ. ಈಗ ಸಾವು ಬೇಕು ಅಂತ ಹಂಬಲಿಸಿ ಹೊರಡುವ ದಿನ ಬಂತಲ್ಲ. ಕೃಷ್ಣನೇ ಇಲ್ಲ ಎಂದ ಮೇಲೆ ಕೃಷ್ಣಗೇನು ಪ್ರಸ್ತುತಿ? ಹೊರಡೋಣ. ಮುಂದೆ ಯುಧಿಷ್ಠಿರ ಮಹಾರಾಜರು ಹೊರಟಿದ್ದಾರೆ. ಎಷ್ಟು ದಿನ ಈ ಪಯಣ? ಏಸು ದಿನ ನಡೆಯುವುದು ಈ ಪಯಣ, ಕೇಶವನೇ ಇನ್ನೇಸು ಕಾಲದ ಮಾತಿ ಪ್ರಾಣ. ಏಸು ದಿನ ನಡೆಯುವುದು ಈ ಪಯಣ, ಕೇಶವನೇ ಇನ್ನೇಸು ಕಾಲದ ಮಾತಿ ಪ್ರಾಣ. ದೇಶವರಿಯದ ದಿಕ್ಕಿನಲ್ಲಿ ಮನದಾಸ ಎರಿಯದ ಹೊತ್ತಿನಲ್ಲಿಯೇ, ದೇಶವರಿಯದ ದಿಕ್ಕಿನಲ್ಲಿ ಮನದ ಆಸೆಯರಿಯದ ಹೊತ್ತಿನಲ್ಲಿ ತನು ನಾಶವನ್ನು ಹಾರೈಸಿ ಹೊರಟೆವು. ಏದು ದಿನ ಇನ್ನೇದು ದಿನ, ಏದು ದಿನ ನಡೆಯುವುದು ಈ ಪಯಣ. ಹಿಮಾಲಯವನ್ನು ದಾಟುತ್ತಾ ನಮ್ಮ ಪಯಣ ಸಾಗಿದೆ. ಹಿಂದಿನದನ್ನು ನೆನಪು ಮಾಡಿಕೊಂಡರೆ ಬದುಕು ಮುಂದಿದ್ದರಷ್ಟೇ ನೆನಪಿಗೆ ಅವಕಾಶವಿರುತ್ತದೆ. ಕನಸೇ ಇಲ್ಲದಲ್ಲಿ ನೆನಪಿಗೂ ಏನು ಅರ್ಥ ಇಲ್ಲ. ನಾವು ತನುನಾಶವನ್ನು ಹುಡುಕಿ ಹೊರಟವರು. ಹಾಗಾಗಿ ಇಷ್ಟು ದಿನಗಳ ಕಾಲ ಒಂದು ಕೂದಲು ಬಿದ್ದರೂ ಚಿಂತೆ ಮಾಡಿದ್ದೇನಲ್ಲ. ಈಗ ದೇಹವೇ ಬಿದ್ದು ಹೋಗಬೇಕಾದ ಸಂದರ್ಭ ಬಂದಾಗ ಎಷ್ಟು ಸುಲಭ ಕೂದಲಿಗಾದರೆ, ಆದರೆ ನಾವು ಬೀಳಬೇಕು ಎಂದಾಗ ಎಷ್ಟು ಕಷ್ಟ. ಎಷ್ಟು ದಿನವಪ್ಪ ಈ ಪಯಣ. ಮುಂದೆ ಹೊರಟವರು ಹಿಂದೆ ನೋಡುವವರೇ ಅಲ್ಲ. ಧರ್ಮರಾಯ ಮುಗಿದಿದೆ, ಈ ಬದುಕಿನ ಚರ್ಚೆಯೂ ಮುಗಿದಿದೆ. ಅರಣ್ಯದಲ್ಲಿ ವನವಾಸದಲ್ಲಿ ನಡೆಯುವಾಗಲಾದರೆ ಮತ್ತೆ ಮತ್ತೆ ಚರ್ಚೆ ಬರುತ್ತಿತ್ತು. ಮಾತಾಡಿದ್ದು ಸರಿಯೇ, ಮಾಡಿದ್ದು ಸರಿಯೇ, ನೋಡಿದ್ದು ಸರಿಯೇ ಅಂತ. ಈಗ ಯಾವುದೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಮುಂದಿನವರು ಮುಂದೆ, ಹಿಂದಿನವರು ಹಿಂದೆ, ಎಲ್ಲರಿಗಿಂತ ಹಿಂದೆ ನಾನಿದ್ದೇನೆ. ಎಲ್ಲಿಗೆ ಹೊರಟಿದ್ದೇವೆ ಅಂತ ಕೇಳಿದರೆ ದಿಕ್ಕು ತೋರಿಸಬಹುದೇ ವಿನಃ ಸ್ಥಳ ಹೇಳುವುದಕ್ಕಾಗುವುದಿಲ್ಲ. ಯಾವ ದಿಕ್ಕು, ಗುರಿಯಲ್ಲಿ ಅಂತ ಕೇಳಿದರೆ ಬದುಕದೇ ಇರುವುದು ಗುರಿ. ಸಾವನ್ನರಸಿ ಹೊರಟಿದ್ದಲ್ಲ, ಬದುಕು ಬೇಡ ಎಂದು ಹೊರಟಿದ್ದೇವೆ. ಸಾವು ಅದಾಗಿ ಬರಬೇಕಲ್ವೇ? ಎಷ್ಟು ದಿನ ಅಂತ ನಡೆಯಲಿ ಕೃಷ್ಣ? ಇವರಿಗೆ ಹೇಳುವುದಕ್ಕೆ ಏನುಂಟು ನನಗೀಗ? ಧರ್ಮರಾಯನು, ಭೀಮನು, ಅರ್ಜುನನು ಎಲ್ಲರೂ ಒಂದೇ. ಎಲ್ಲರೂ ಬದುಕು ಬೇಡದೆ ಹೊರಟವರಾದದ್ದರಿಂದ ಮತ್ತೆ ಮಾತಾಡಿ ಪ್ರಯೋಜನ ಇಲ್ಲ. ಅಗ್ನಿಯ ಕುವರಿ ನಾನು. ಈ ಬೆಂಕಿಗೆ ಕೈ ಇಕ್ಕಿದವರೆಷ್ಟು ಜನ, ಈ ಬೆಂಕಿಯಲ್ಲೇ ತಂಪನ್ನು ಕಂಡವರು ಈಗ ಮುಂದೆ ಹೊರಟಿದ್ದಾರೆ. ಅವರಿಗೆ ತಿರುಗಿ ನೋಡುವುದಕ್ಕೆ ಬೆಳಕು ಬೇಕಾಗಿಲ್ಲ. ಈ ಹೆಂಡತಿ ಜ್ಯೋತಿ ಎಂದವನು ಧರ್ಮರಾಯನ ಹಿಂದೆ ಹೊರಟಿದ್ದಾನೆ. ಬೆಳಕು ಆರುವ ಕ್ಷಣ ಬಂತಿನ್ನು. ಕೃಷ್ಣ ಆಯಿತು, ಈಗ ಯಾರಿಗೆ ಏನು ಅಂತ ಹೇಳೋಣ? ಹಿಂದಿರುವ ನನ್ನ ಪಯಣ ಮುಗಿದಂತೆಯೇ ಭಾಸವಾಗುತ್ತಾ ಇದೆ. ಮುಂದಿನವರನ್ನು ಕೇಳುವುದಿಲ್ಲ. ಆಸರಕ್ಕಾಗಿ ಮತ್ತೊಬ್ಬನೊಡನೆ ಅಯ್ಯೋ ನಾನು ಬೀಳುತ್ತಿದ್ದೇನೆ ಅಂತ ಹೇಳುವ ಹಾಗಿಲ್ಲ. ಯಾರು ಮೊದಲು ಬೀಳುವವರು ಅನ್ನುವುದೇ ಭಾಗ್ಯವಾಗಿದೆ ಈಗ. ಆದದ್ದರಿಂದ ಕೃಷ್ಣ ಕೃಷ್ಣ, ಮುಂದಿನವರು ಮುಂದೆ ನಡೆಯಲಿ. ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ, ಭಜ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗನ್ಮೂಲಂ ದಿತಿಸುತ ಕಾಲಂ.
आगमसारं योग विचारं भोग शरीरं भुवनोद्धारं नतमन्दारं नन्दकिशोरं नतमन्दारं नन्दकिशोरं हतजाणूरं कंससंहारं भज रे भज रे भज रे गोपालं मानस भज रे गोपालम् कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः।